ಎಲ್ಲ ಅತಿಥಿ ಅಭ್ಯಾಗತರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಹೆತ್ತವರನ್ನ ರೋಟರಿ ಕ್ಲಬ್ ಬೆಳ್ತಂಗಡಿಯ ಎಲ್ಲ ಸದಸ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ರೋಟರಿ ಕ್ಲಬ್ ಬೆಳ್ತಂಗಡಿ ಹಲವು ಸಮಾಜಮುಖಿ ಕೆಲಸಗಳನ್ನ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆಸಿಕೊಂಡು ಬರ್ತಾ ಇದೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಬೆಳ್ತಂಗಡಿ ತಾಲೂಕಿನ ಹಲವಷ್ಟು ಶಾಲೆಗಳ ಅಭಿವೃದ್ಧಿಯನ್ನ ರೋಟರಿ ಕ್ಲಬ್ ಬೆಳ್ತಂಗಡಿ ಮಾಡಿದೆ. ಅದೇ ರೀತಿಯಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ಮೊತ್ತದ ಸ್ಕಾಲರ್ಶಿಪ್ ಅನ್ನ ಪ್ರತಿ ವರ್ಷ ಅರ್ಹ ವಿದ್ಯಾರ್ಥಿಗಳಿಗೆ ವಿತರಿಸ್ತಾ ಬಂದಿರುತ್ತದೆ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಈ ಕಾರ್ಯಕ್ರಮವನ್ನ ರೋಟರಿ ಕ್ಲಬ್ ಬೆಳ್ತಂಗಡಿ ಸಂಘಟಿಸಬೇಕು ಅಂತಾದ್ರೆ ನಮಗೆ ಅತ್ಯಂತ ದೊಡ್ಡ ಸಹಕಾರವನ್ನ ನೀಡಿರುವವರು ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಸಂಸ್ಥೆಯ ಎಲ್ಲ ಅಧಿಕಾರಿಗಳು, ಪ್ರಾಮುಖ್ಯವಾಗಿ ಪ್ರಶಾಂತ್ ಜೋಶಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವು ವರ್ಷಗಳಿಂದ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡಿದುದರ ಪರಿಣಾಮವಾಗಿ ನಾವು ವಿದ್ಯಾರ್ಥಿ ವೇತನವನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ರೋಟರಿ ಇಂದಿರಾನಗರ ಬೆಂಗಳೂರು ಇದರ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಕೂಡ ಕೃತಾರ್ಥರಾಗಿದ್ದೇವೆ. ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸಬೇಕು ಅಂತಾದ್ರೆ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಯ ಪರಿಚಯವನ್ನ ಮಾಡಿಕೊಟ್ಟಂತಹ ಸಂಸ್ಥೆ ಅಂತ ಇದ್ರೆ ಅದು ರೋಟರಿ ಕ್ಲಬ್ ಬ್ಯಾಂಗ್ಳೂರು ಇಂದಿರಾನಗರ. ಇವರನ್ನ ನಾವು ಮನಪೂರ್ವಕವಾಗಿ ಸ್ಮರಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಳಬೇಕು ಅಂತ ಆದ್ರೆ ರೋಟರಿ ಕ್ಲಬ್ ಬೆಳ್ತಂಗಡಿಯೊಂದಿಗೆ ಕೈ ಜೋಡಿಸಿರುವಂತಹ ರೋಟರಿ ಸೇವಾ ಟ್ರಸ್ಟ್ ಇದರ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ. ವಿದ್ಯಾರ್ಥಿ ಮಿತ್ರರಲ್ಲಿ ಮಾಡುವಂತಹ ವಿನಂತಿ ಇಷ್ಟೇ, ಇವತ್ತು ಏನು ಸ್ಕಾಲರ್ಶಿಪ್ ಅನ್ನ ನೀವು ಪಡಿತಾ ಇದ್ದೀರಾ, ಈ ಸ್ಕಾಲರ್ಶಿಪ್ ನಿಮ್ಮ ವಿದ್ಯಾರ್ಥಿ ಜೀವನದ ಶುಲ್ಕವನ್ನ ಭರಿಸಲು ಇದು ಕಮ್ಮಿ ಅಂತ ಅನಿಸಬಹುದು. ಆದ್ರೆ ನಮ್ಮ ಪ್ರಯತ್ನ ಇಷ್ಟೇ, ನೀವು ಮಾಡುವಂತಹ ವಿದ್ಯಾರ್ಜನೆಯಲ್ಲಿ ಆರ್ಥಿಕವಾದಂತಹ ತೊಡಕು ಬರಬಾರದು. ನೀವು ಒಳ್ಳೆಯ ಸಾಧನೆಯನ್ನ ಮಾಡಬೇಕು, ರಾಷ್ಟ್ರ ನಿರ್ಮಾಣದಲ್ಲಿ ನೀವು ತೊಡಗಿಸಿಕೊಳ್ಬೇಕು ಹೇಳುವಂತಹ ಕಲ್ಪನೆ ರೋಟರಿ ಕ್ಲಬ್ ಬೆಳ್ತಂಗಡಿ ಇದು. ಅದರ ಜೊತೆಯಲ್ಲಿ ರೋಟರಿ ಕ್ಲಬ್ ಬೆಳ್ತಂಗಡಿಯ ಇನ್ನೊಂದು ಕಲ್ಪನೆ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾರು ಸ್ಕಾಲರ್ಶಿಪ್ ಅನ್ನ ಇವತ್ತು ಸ್ವೀಕರಿಸಿದ್ದೀರಾ, ಮುಂದೊಂದು ದಿನ ಇದೇ ಸ್ಕಾಲರ್ಶಿಪ್ ಅನ್ನ ನೀವು ಮತ್ತೊಬ್ಬ ಅರ್ಹ ವಿದ್ಯಾರ್ಥಿಗೆ ಕೊಡುವಂತಹ ಪ್ರತಿಜ್ಞೆಯನ್ನ ಇವತ್ತು ಮಾಡಬೇಕು. ಎಲ್ಲರೂ ನಾವು ಸ್ಕಾಲರ್ಶಿಪ್ ಅನ್ನ ಪಡಿತೇವೆ, ವಿದ್ಯಾದಶೆಯಲ್ಲಿ ಮುಂದುವರಿತೇವೆ, ಜೀವನದಲ್ಲಿ ಸೆಟಲ್ ಆಗ್ತೇವೆ, ಆರ್ಥಿಕವಾಗಿ ಸಂಪಾದನೆಯನ್ನ ಮಾಡ್ತೇವೆ. ಆದ್ರೆ ಮುಂದಿನ ದಿನಗಳಲ್ಲಿ ಹತ್ತಿಕೊಂಡು ಬಂದಂತಹ ಮೆಟ್ಟಲನ್ನ ನಾವು ಮರಿತೇವೆ. ಅಂದಿನ ದಿನಗಳಲ್ಲಿ ರೋಟರಿಯನ್ನು ನೀಡಿದಂತಹ ಈ 10,000 ಮೌಲ್ಯ ಅಥವಾ 6,000, 8,000 ಯಾವುದೇ ಮೌಲ್ಯವಾದಂತಹ ಪ್ರೋತ್ಸಾಹಧನ ಇದೆ, ವಿದ್ಯಾರ್ಥಿ ವೇತನ ಇದೆ, ಇದನ್ನ ರೋಟರಿ ಸಂಸ್ಥೆಗೆ ನೀವು ಹಿಂದಿರುಗಿಸಬೇಕು ಹೇಳುವಂತಹ ಆಶಯ ನಮ್ಮದಲ್ಲ. ಬದಲಾಗಿ ನಿಮ್ಮಂತೆ ಅಂದಿನ ದಿನಗಳಲ್ಲಿ ಕಷ್ಟದಲ್ಲಿ ವಿದ್ಯಾರ್ಜನೆಯನ್ನ ಮಾಡ್ತಾ ಇರುವಂತಹ ನಿಮ್ಮಂತೆಯೇ ಇರುವಂತಹ ಒಬ್ಬ ವಿದ್ಯಾರ್ಥಿಗೆ ನೀವು ಕೊಡುತ್ತೀರಿ ಹೇಳುವಂತಹ ಭರವಸೆಯನ್ನ ನೀವು ಇವತ್ತು ಕೊಡಬೇಕು ಅಂತ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದೀರಿ, ಭರವಸೆಯನ್ನ ಕೊಡಬೇಕು ಅಂತ ಆದ್ರೆ ಒಂದು ಚಪ್ಪಾಳೆ ಬಂದ್ರೆ ನೀವು ಕೊಡ್ತೀರಿ ಅಂತ ಹೇಳುವಂತದ್ದನ್ನ ನಾವು ದೃಢೀಕರಿಸಿಕೊಳ್ತೇವೆ. 202 ಜನ ಇದ್ದೀರಿ, ಚಪ್ಪಾಳೆ ಮಾತ್ರ ಕೇಳಿ ಬಂದದ್ದು 50 ಚಪ್ಪಾಳೆ ಮಾತ್ರ. ನೀವು 200 ಜನವೂ ಕೂಡ ಚಪ್ಪಾಳೆ ಕೊಡುವುದಕ್ಕೆ ಉದಾಸೀನ ಮಾಡಿತು ಅಂತ ಆದ್ರೆ ಹೇಗೆ? ಹಾಗಾಗಿ ಜೋರಾದ ಒಂದು ಚಪ್ಪಾಳೆ ಜೋರಾಗಿ ಬರಲಿ. ಈ ಭರವಸೆಯನ್ನ ಕೊಟ್ಟಿದ್ದೀರಾ. ಪ್ರಶಾಂತ್ ಜೋಶಿ ಅವರು ಮತ್ತೊಂದು ಭರವಸೆಯನ್ನ ನಿಮ್ಮಿಂದ ನಿರೀಕ್ಷಿಸ್ತಾರೆ. ಪಡೆದಂತಹ ಪ್ರೋತ್ಸಾಹಧನದ ಮೂಲಕ ಒಳ್ಳೆಯ ಸಾಧನೆಯನ್ನ ಮಾಡಿ ತೋರಿಸ್ತೇವೆ. ಅಂಕ ಅಂತ ನಾನು ಹೇಳೋದಿಲ್ಲ, ಅಂಕ ಸಾಧನೆಗೆ ಮಾನದಂಡ ಅಲ್ಲ. ಆದರೆ ಒಳ್ಳೆಯ ಸಾಧನೆಯನ್ನ ಮಾಡಿ ತೋರಿಸ್ತೇವೆ ಹೇಳುವಂತಹ ಭರವಸೆಯನ್ನು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನೀವು ನೀಡುತ್ತೀರಿ ಹೇಳುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಿಮ್ಮೆಲ್ಲರ ಅನುಮತಿಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ರೋಟರಿ ಕ್ಲಬ್ ಬೆಳ್ತಂಗಡಿಯ ಅಧ್ಯಕ್ಷರಾಗಿರುವಂತಹ ರೊಟೇರಿಯನ್ ಪ್ರಕಾಶ್ ಪ್ರಭು ಅವರು ಮತ್ತು ಕಾರ್ಯದರ್ಶಿಗಳಾಗಿರುವಂತಹ
ರೊಟೇರಿಯನ್ ದಯಾಕರ್ ಅವರು ವೇದಿಕೆಗೆ ಎಲ್ಲ ಗಣ್ಯರನ್ನು ಕೂಡ ಕರೆದು ತರಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಹಿಂದಿರುವಂತಹ ಚಾಲನಾ ಶಕ್ತಿ ಪ್ರಶಾಂತ್ ಜೋಶಿ, DGM ಕ್ಯಾನ್ಫಿನ್ ಹೋಮ್ಸ್ ಇವರನ್ನ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮೆಲ್ಲರ ಹೆಮ್ಮೆಯ ರೋಟರಿ ಡಿಸ್ಟ್ರಿಕ್ಟ್ 3181 ಇದರ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತಹ ರೊಟೇರಿಯನ್ ರಾಮಕೃಷ್ಣ PK ಇವರನ್ನು ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ರೋಟರಿ ಕ್ಲಬ್ ಬೆಂಗಳೂರು ಇಂದಿರಾನಗರ ಇದರ ಪೂರ್ವಾಧ್ಯಕ್ಷರಾಗಿರುವಂತಹ ರೊಟೇರಿಯನ್ ಸುಪ್ರಿಯಾ ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕ್ಯಾನ್ಫಿನ್ ಹೋಮ್ಸ್ ನ ಡೆಪ್ಯೂಟಿ ಮ್ಯಾನೇಜರ್ ಆಗಿರುವಂತಹ ಚಿತ್ರಾಂಗದ ಸಾರಂಗಿ ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅಸಿಸ್ಟೆಂಟ್ ಗವರ್ನರ್ ಆಗಿರುವಂತಹ ಜಯಕುಮಾರ್ ಶೆಟ್ಟಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ರೋಟರಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ರೊಟೇರಿಯನ್ ಶ್ರೀಕಾಂತ್ ಕಾಮತ್ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಝೋನಲ್ ಲೆಫ್ಟಿನೆಂಟ್ ಆಗಿರುವಂತಹ ರೊಟೇರಿಯನ್ ಸುರೇಶ್ ಸಾಲ್ಯಾನ್ ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಹಿಂದಿರುವಂತಹ ನಮ್ಮ ಪ್ರೀತಿಯ ರೊಟೇರಿಯನ್ ಅಬುಬಕ್ಕರ್ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅಧ್ಯಕ್ಷರು ಸಭೆಯನ್ನ ಸುಸ್ಥಿತಿಗೆ ತರಬೇಕು ಅಂತ ಹೇಳಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಲಿಕ್ಕೆ ವೇದಿಕೆಯ ಮುಂದೆ ಬರಲಿಕ್ಕಿದ್ದಾರೆ ರೊಟೇರಿಯನ್ ರೊನಾಲ್ಡ್ ಲೋಬೋ ಇವರು. ಸರ್ವ ಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ, ನಮ್ಮ ಬದುಕೆಲ್ಲ ನಿಮಗರ್ಪಣೆ, ನಮ್ಮ ಸರ್ವಸ್ವ ನೀನೇ ತಾನೇ, ಸ್ತುತಿ ವಂದನೆ ಪರಮಾತ್ಮನೇ, ಸರ್ವ ಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಮಗರ್ಚನೆ, ನವಜೀವ ನವಭಾವ ನಮದಾಗಲಿ, ಸತ್ಯದ ಶಾಂತಿಯ ಹಾದಿಯಲಿ, ಪ್ರೀತಿಯ ನೀತಿಯು ನಮದಾಗಲಿ, ನಮ್ಮಯ ಜೀವನ ಪಯಣದಲ್ಲಿ ಹೊಸ ಬಾಳ ಬೆಳಕನ್ನು ಕರುಣಿಸಲಿ, ಜಗವನ್ನು ಬೆಳಗಲು ಕೃಪೆ ನೀಡು ನೀ, ಸರ್ವ ಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ, ನಮ್ಮ ಬದುಕೆಲ್ಲ ನಿಮಗರ್ಪಣೆ. ಅಭಿನಂದನೆಗಳು ರೊಟೇರಿಯನ್ ರೊನಾಲ್ಡ್ ಲೋಬೋ ಇವರಿಗೆ. ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನ ಸರ್ವರನ್ನ ಪ್ರಸ್ತಾವನೆಯ ನುಡಿಗಳೊಂದಿಗೆ ಸ್ವಾಗತಿಸಲಿದ್ದಾರೆ ನಮ್ಮ ರೋಟರಿ ಕ್ಲಬ್ ಬೆಳ್ತಂಗಡಿಯ ಅಧ್ಯಕ್ಷರಾಗಿರುವಂತಹ ರೊಟೇರಿಯನ್ ಪ್ರಕಾಶ್ ಪ್ರಭು ಇವರು. ವೇದಿಕೆಯ ಮೇಲೆ ಆಸೀನರಾಗಿರುವ ಇವತ್ತಿನ ಉದ್ಘಾಟಕರಾದ ಕ್ಯಾನ್ಫಿನ್ ಹೋಮ್ಸಿನ DGM ಶ್ರೀ ಪ್ರಶಾಂತ್ ಜೋಶಿಯವರೇ, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ RI ಡಿಸ್ಟ್ರಿಕ್ಟ್ 3181 ರೊಟೇರಿಯನ್ ರಾಮಕೃಷ್ಣ PK ಅವರೇ, ನಮ್ಮ ಅಸಿಸ್ಟೆಂಟ್ ಗವರ್ನರ್ ಝೋನ್ 4 RI ಡಿಸ್ಟ್ರಿಕ್ಟ್ 3181 ರೊಟೇರಿಯನ್ ಡಾಕ್ಟರ್ A ಜಯಕುಮಾರ್ ಶೆಟ್ಟಿ ಅವರೇ, ಝೋನಲ್ ಲೆಫ್ಟಿನೆಂಟ್ ರೊಟೇರಿಯನ್ ಸುರೇಶ್ ಸಾಲ್ಯಾನ್ ರವರೇ, ರೋಟರಿ ಬೆಂಗಳೂರು ಇಂದಿರಾನಗರ ಇದರ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ರೊಟೇರಿಯನ್ ಸುಪ್ರಿಯಾ ಕಾಂದರಿ ಅವರೇ, ಕ್ಯಾನ್ಫಿನ್ ಹೋಮ್ಸಿನ ಡೆಪ್ಯೂಟಿ ಮ್ಯಾನೇಜರ್ ಮಿಸೆಸ್ ಚಿತ್ರಾಂಗದ ಸಾರಂಗಿ ಅವರೇ,
ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಅವರು ಬರೋದು ಸ್ವಲ್ಪ ತಡವಾಗಿದೆ ಅಂತ ತಡವಾಗ್ತು ಅಂತ ಹೇಳಿದ್ದಾರೆ ಶ್ರೀ ಕೆ ಮೋಹನ್ ಕುಮಾರ್ ಅವರೇ. ನಮ್ಮ ರೋಟರಿ ಸೇವಾ ಟ್ರಸ್ಟಿನ ಪ್ರೆಸಿಡೆಂಟ್ ರೊಟೇರಿಯನ್ ಶ್ರೀಕಾಂತ್ ಕಾಮತ್ರವರೇ, ಹಾಗೂ ನಮ್ಮ ಸ್ಕಾಲರ್ಶಿಪ್ ಕಮಿಟಿಯ ಚೇರ್ಮನ್ ರೊಟೇರಿಯನ್ ಅಬೂಬಕರ್ ಅವರೇ, ಹಾಗೂ ನಮ್ಮ SDM ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಪ್ರೊಫೆಸರ್ ನಂದಕುಮಾರಿ ಅವರೇ, ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಒಟ್ಟಿಗೆ ಬಂದಂತಹ ಡಾಕ್ಟರ್ ಪ್ರಹ್ಲಾದ್ ಹಾಗೂ ರೊಟೇರಿಯನ್ ಉಮೇಶ್ ಅವರೇ, ಬಂಟ್ವಾಲ್ ರೋಟರಿಯ ಕಾರ್ಯದರ್ಶಿ ನಾಗೇಶ್ ಅವರೇ, ಹಾಗೂ ನಮ್ಮ ರೋಟರಿ ಸದಸ್ಯರೇ, ಹಾಗೂ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಶ್ರೀ ಸುರೇಶ್ ಅವರೇ, ಪತ್ರಿಕೋದ್ಯಮ ವಿಭಾಗದಿಂದ ಬಂದಂತಹ ನಮ್ಮ ಆತ್ಮೀಯ ನಾಗರಾಜ್ ಪೋಣಿಯವರೇ, ಹಾಗೂ ಎಲ್ಲ ಇವತ್ತಿನ ಸ್ಕಾಲರ್ಶಿಪ್ ಪಡೆಯುವಂಥ ಎಲ್ಲ ವಿದ್ಯಾರ್ಥಿಗಳೇ, ಹೆತ್ತವರೇ ಹಾಗೂ ಆಮಂತ್ರಿತರೇ. ನಮ್ಮ ಪ್ರಶಾಂತ್ ಜೋಶಿಯವರನ್ನು ನೋಡಿದರೆ ಏನೋ ಆನಂದ, ಅವರ ಹೆಸರಿನೊಳಗೊಂದು ಆನಂದ, JOY ಇದೆ ನೋಡಿ, ಜಾಯ್, ಆನಂದ. ಅವರಿಗೆ ನಮ್ಮ ರೋಟರಿ ಕ್ಲಬ್ ಅಂತ ಹೇಳಿದರೆ ಆನಂದ, ಅವರಿಂದ ಸ್ಕಾಲರ್ಶಿಪ್ ಪಡೆಯುವ ನಿಮಗೆಲ್ಲ ಇವತ್ತು ಆನಂದ, ಹೌದಲ್ವಾ? ಎಸ್ ಆರ್ ನೋ? ಎಸ್. ಅವರ ಹೆತ್ತವರಿಗೂ ಆನಂದ. ಒಟ್ಟಿನಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲರಿಗೂ ಪರಮಾನಂದ. ಅವರು ಕ್ಯಾನ್ಫಿನ್ ಹೋಮ್ಸ್ ಇದರ DGM ಆಗಿ ಅತ್ಯುತ್ತಮ ಸೇವೆಯನ್ನು, ಮಾನವೀಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ರೋಟರಿ ಕ್ಲಬ್ ಬೆಳ್ತಂಗಡಿ ಅಂದರೆ ಅವರಿಗೆ ತುಂಬ ವಿಶೇಷವಾದ ಪ್ರೀತಿ. ಹಾಗಾಗಿ ಈ ವರ್ಷ ಸುಮಾರು 20 ಲಕ್ಷದಷ್ಟು ಸ್ಕಾಲರ್ಶಿಪ್ಪನ್ನು ನಿಮಗೆಲ್ಲ ಕೊಡುವಂತ ಆಯಿತು. ಆ ಭಾಗ್ಯ ನಮಗೆ ಸಿಕ್ಕಿತು. ಅವರಿಗೆ ನಮ್ಮ ರೋಟರಿ ಕ್ಲಬ್ಬಿನ ಮೇಲೆ ತುಂಬ ವಿಶ್ವಾಸ. ಹಾಗಾಗಿ ನಮಗೆ ಅವರು ಪ್ರತಿ ವರ್ಷ ಇಂಥ ಅನೇಕ ಪ್ರಾಜೆಕ್ಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಇದೀಗ ಅವರು ಪ್ರಾರಂಭದಲ್ಲೇ ನಮಗೆ 48 ಲಕ್ಷದಷ್ಟು ಪ್ರಾಜೆಕ್ಟ್ಗಳನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಇಂದು ಬೆಳಿಗ್ಗೆ ಕಲ್ಮಂಜದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೋಸ್ಕರ ಅತಿ ಆಧುನಿಕ ಶೌಚಾಲಯದ ನಿರ್ಮಾಣ ಕಾರ್ಯ ಮುಗಿದಿದ್ದು, ಅದರ ಕಾಮಗಾರಿ ಮುಗಿದಿದ್ದು, ಅದನ್ನು ಹಸ್ತಾಂತರ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬಂಗಾಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಲ್ಲಿ ಕೂಡ ವಿದ್ಯಾರ್ಥಿನಿಯರ ಶೌಚಾಲಯವನ್ನು ಆಧುನೀಕರಣಗೊಳಿಸಿ ಅದನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ. ಒಟ್ಟು 17 ಲಕ್ಷದಷ್ಟು ಮೌಲ್ಯದ ಈ ಒಂದು ಕಾಮಗಾರಿ ಮುಗಿದಿದ್ದು ಅದನ್ನು ಹಸ್ತಾಂತರ ಮಾಡಲಾಗಿದೆ. ಅದೇ ಸಂದರ್ಭದಲ್ಲಿ ನಮ್ಮ ರೋಟರಿ ಸದಸ್ಯ ರೊಟೇರಿಯನ್ ವಿದ್ಯಾಕುಮಾರ್ ಅವರು ಕಲ್ಮಂಜ ಶಾಲೆಗೆ ಸುಮಾರು 60,000 ಸ್ವಂತ ಖರ್ಚಿನಲ್ಲಿ ಅಲ್ಲಿ ಕೈ ತೊಳೆಯುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರು ನಮ್ಮ ಬೆಳ್ತಂಗಡಿ ರೋಟರಿ ಕ್ಲಬ್ಬಿನ ಪ್ಲಾಟಿನಂ ಮೆಂಬರ್ ಆಗಿ ಗುರುತಿಸಲ್ಪಟ್ಟಿದ್ದಾರೆ, ಗೌರವಿಸಲ್ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಜೋಶಿಯವರನ್ನು ಯಾಕೆ ನೆನಪು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಇಷ್ಟೆಲ್ಲ ಪ್ರಾಜೆಕ್ಟ್ಸ್ಗಳನ್ನು ಕೊಟ್ಟರು ಕೂಡ ಎಷ್ಟು ಸಿಂಪಲ್ ವ್ಯಕ್ತಿತ್ವ ಅವರು, ಬಹಳ ಸರಳ ವ್ಯಕ್ತಿತ್ವ. ದೂರದ ಬೆಂಗಳೂರಿಂದ ನಮಗೋಸ್ಕರ ಇವತ್ತು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಮ್ಗೆಲ್ ಪುರಭಜನಾಲ ಪ್ರಜಾ ತುಮಕ ಸ್ವಾಗತ ಕರ್ತಾ ಮಮ್ಮ ಅಂದರೆ ಎಲ್ಲ ಸದಸ್ಯರ ಪರವಾಗಿ, ಎಲ್ಲ ಇಲ್ಲಿರುವ ನೆರೆದಿರುವ ಸರ್ವರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ರೋಟರಿ ಡಿಸ್ಟ್ರಿಕ್ಟ್ 3181ನ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್, he is a postgraduate in organic chemistry. Madam is a postgraduate in right sir? Correct. ತುಂಬ ಅದಕ್ಕೆ ರಿಲೇಟೆಡ್ ತುಂಬ ಇಂಡಸ್ಟ್ರಿಗಳನ್ನು ನಡೆಸ್ತಾ ಇದ್ದಾರೆ. he is also ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರಾಕ್ಟಿಷನರ್. ಇದು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಅಂತ ಮೇಧಾವಿ ವ್ಯಕ್ತಿತ್ವ ಅವರದು. ಆದರೂ ತುಂಬ ಸರಳ ವ್ಯಕ್ತಿ. ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬರಲೇಬೇಕು ಅಂತೇಳಿ ತುಂಬ ಹಠ ಮಾಡಿದ್ರಿಂದ ಅವರು ಕೊನೆಗೆ ತಮ್ಮ ಇಡೀ ಶೆಡ್ಯೂಲನ್ನು ಚೇಂಜ್ ಮಾಡಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಸರ್. ಇನ್ನು ಸುಪ್ರಿಯಾ ಕಾಂಧಾರಿ, ಬ್ಯಾಂಗ್ಳೂರ್ ರೋಟರಿ ಇಂದಿರಾನಗರ ಇದರ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್. ತುಂಬ ಪಾದರಸದಂಥ ವ್ಯಕ್ತಿತ್ವ, ತುಂಬ ಆಕ್ಟಿವ್ ಮೆಂಬರ್. ಕಳೆದ ವರ್ಷ ಅವರು ಅಲ್ಲಿ ಎಷ್ಟು ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ ರೋಟರಿ ಇಂದಿರಾನಗರದ ಕೀರ್ತಿ ಉತ್ತುಂಗಕ್ಕೆ ಏರಿಸಿದ್ದಾರೆ. ಅಂತಹ
ವ್ಯಕ್ತಿ ನಮ್ಮ ಈ ರೋಟರಿ ಕ್ಲಬ್ ಮೇಲೆ ಅವರಿಗೆ ಅತೀವ ಒಂದು ಪ್ರೀತಿ. ಕಳೆದ ವರ್ಷ ನಮ್ಮ ಬೆಳ್ತಂಗಡಿಯ ವೆಟರ್ನರಿ ಆಸ್ಪತ್ರೆಗೆ ಸುಮಾರು 9 ಲಕ್ಷದಷ್ಟು ಖರ್ಚು ಮಾಡಿ ಆ ವೆಟರ್ನರಿ ಆಸ್ಪತ್ರೆಯನ್ನು ಆಧುನೀಕರಣಗೊಳಿಸಿದ್ದಾರೆ. ಇನ್ನು ಅವರ ಮನಸ್ಸಲ್ಲಿ ಏನೋ ಪ್ರಾಜೆಕ್ಟ್ ಇದೆ, ಅದು ಅವರ ಬಹಳ ಪ್ರೀತಿಯ ಒಂದು ಪ್ರಾಜೆಕ್ಟ್. ಬಹುಶಃ ನಮ್ಮ ರೋಟರಿ ಕ್ಲಬ್ಬಿನ ಹಿಂದಿನ ಪ್ರೆಸಿಡೆಂಟ್ ಪೂರಣ್ ವರ್ಮರ ಕುಟುಂಬ ಸ್ನೇಹಿತರಾದ ನಮಗೆ ಇದೆಲ್ಲ ಭಾಗ್ಯ ಸಿಕ್ಕಿತು ಅಂತ ನಾನು ಅಂದುಕೊಳ್ತೇನೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಮಕಾಯಿ ಸ್ವಾಗತ ಕರ್ತ. ಅವರ ಜೊತೆಯಲ್ಲಿ ಬಂದವರು ಕ್ಯಾನ್ಫಿನ್ ಹೋಮ್ಸಿನ ಡೆಪ್ಯೂಟಿ ಮ್ಯಾನೇಜರ್ ಚಿತ್ರಾಂಗದ ಸಾರಂಗಿ. ಸೊ I really appreciate your tremendous memory, madam. What a wonderful memory you have. Yesterday I was driving the car and Abu Bakar was with me. The conversation I heard, it was wonderful. He asked some status of the projects and immediately you answered. You have nearly more than 1,000 projects in front of you and you answered the status of that project immediately. What a great memory you have. So very good. I really appreciate your man, and you have great love towards our Rotary Club. We are very much happy with your presence today. So on behalf of our Rotary Club members and all, I welcome you, madam. ಇನ್ನು ನಮ್ಮ AG ಅವರು ಅಸಿಸ್ಟೆಂಟ್ ಗವರ್ನರ್ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಅವರು ನಮ್ಮವರೇ, ಆದರೆ ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ನನ್ನ ಕಾರ್ಯ ತುಂಬ ಸುಲಲಿತಗೊಳಿಸಿದ್ದಾರೆ. ತುಂಬ ಒಳ್ಳೆಯ ವಾಗ್ಮಿ ಕೂಡ ಅವರು ಇಂದು ನಮ್ಮೊಡನೆ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಯಲ್ಲಿ ನಮ್ಮ ಝೋನಲ್ ಲೆಫ್ಟಿನೆಂಟ್ ಸುರೇಶ್ ಸಾಲಿಯಾನ್ ಅವರು ಮಾತ್ರ ಒಬ್ಬರೇ ಬಂದದಲ್ಲ, ಬಂಟ್ವಾಳ ಕ್ಲಬ್ಬಿನ ಸೆಕ್ರೆಟರಿ ಅವರಾದ ನಾಗೇಶ್ವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಸರ್, ನಿಮ್ಮಿಬ್ಬರಿಗೂ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ರೋಟರಿ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಶ್ರೀಕಾಂತ್ ಕಾಮದರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಿಮಗೆ ಈ ಕ್ಲಬ್ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಕ್ಲಬ್ಬಿಗೆ, ರೋಟರಿ ಕ್ಲಬ್ ಬೆಳ್ತಂಗಡಿಗೆ ಸ್ವಂತ ಬಿಲ್ಡಿಂಗ್ ನಾವು ಹೊಂದಿದ್ದೇವೆ. ಇದಕ್ಕೆಲ್ಲ ಕಾರಣ ನಾವು ಅನೇಕರನ್ನು ನೆನೆಯಬೇಕು. ದಿವಂಗತ ರಮಾನಂದ ಸಾಲಿನನ್ನು ಹಿಡಿದು, ನಮ್ಮ ಮೇಜರ್ ಜನರಲ್ ಎಮ್ ಇ ಭಟ್ರನ್ನು ಹಿಡಿದು, ನಮ್ಮ ಶಶಿಧರ್ ಡೋಂಗ್ರೆ, ಧನಂಜಯ ಕುಮಾರ್, ಹೀಗೆ ಅನೇಕ ಕೊಡುಗೆ ದಾನಿಗಳ ಸಹಕಾರದಿಂದ ಇಂದು ಇಂಥ ಒಂದು ಭವ್ಯವಾದ ಒಂದು ಕಟ್ಟಡ ನಮ್ಮದು ಸ್ವಂತ ಕಟ್ಟಡ ಆಗಿದೆ. ಅದಕ್ಕೋಸ್ಕರ ಶ್ರೀಕಾಂತ್ ಕಾಮತ್ರನ್ನು ಹಾಗೂ ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡಲು ಬಯಸ್ತೇನೆ. ಇನ್ನು ಈ ಸ್ಕಾಲರ್ಶಿಪ್ ಕಮಿಟಿಯ ಚೇರ್ಮನ್ ಅಬುಬಕ್ಕರ್ ಅವರು ಎಷ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ, ನನಗೆ ಒಂದು ಚೂರದರಲ್ಲಿ ಏನು ಕೂಡ ಒಂದು ಸಣ್ಣ ಕೆಲಸ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲದಷ್ಟು ಒಂದು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೆ. ಎಲ್ಲ ಕಾಲೇಜುಗಳಿಗೆ ಅಪ್ಲಿಕೇಶನ್ ಕಳಿಸೋದು, ಅಲ್ಲಿಂದ ಎಲ್ಲ ಕಲೆಕ್ಟ್ ಮಾಡೋದು, ಅದನ್ನು ಸ್ಕ್ರೂಟಿನಿ ಮಾಡೋದು. ಬಹುಶಃ ಪ್ರಶಾಂತ್ ಜೋಶಿ ಅವರ ಸ್ಪೀಡಿಗೆ ಸರಿಯಾಗಿ ಅವರು ಕೂಡ ವರ್ಕ್ ಮಾಡಿದ್ದಾರೆ. ಸರ್ ಅಬೂಬಕರ್ ಅವರೇ, ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಯಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಮಗೆ ತ್ರಿವಿಕ್ರಮ್ ಅಬ್ಬಾರ್, ನಾರಾಯಣ್ ಪೈ ಇವರೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ. ಇದೆಲ್ಲ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಸ್ಕಾಲರ್ಶಿಪ್ ಪಡೆಯುವಂಥ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಕಿವಿ ಮಾತು, ಸಿಕ್ಕಿದಂಥ ಸ್ಕಾಲರ್ಶಿಪ್ಪನ್ನು ಖುಷಿ ಬಂದಾಗಿ ಖರ್ಚು ಮಾಡಬೇಡಿ. ಅದರ ಪ್ರತಿಯೊಂದು ಪೈಸೆ ಕೂಡ ನಿಜವಾಗಿ ಯುಟಿಲೈಸ್ ಆಗಿದೆ ಅಂತ ನಿಮಗೆ ಅನಿಸಬೇಕು. ಆ ರೀತಿಯಲ್ಲಿ ಖರ್ಚು ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ಇಲ್ಲಿ ಸ್ವಾಗತಿಸ್ತೇನೆ. ನಿಮ್ಮ ಹೆತ್ತವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರನ್ನು, ಆಮಂತ್ರಿತರನ್ನು, ನಮ್ಮ ವೈಸ್ ಪ್ರಿನ್ಸಿಪಾಲ್ ನಂದಕುಮಾರಿ ಅವರನ್ನು ಕೂಡ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರನ್ನ ಸ್ವಾಗತಿಸಿದಂತಹ ಅಧ್ಯಕ್ಷರಾಗಿರುವ ಪ್ರಕಾಶ್ ಪ್ರಭು ಸರ್, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರೋಟರಿ ಕ್ಲಬ್ ಬೆಳ್ತಂಗಡಿಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎಂ ತಯಾಕರ್ ಅವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ರೋಟರಿ ಕ್ಲಬ್ ಬೆಳ್ತಂಗಡಿಯ ಹಲವಷ್ಟು ಜನ ಗೌರವಾನ್ವಿತ ಸದಸ್ಯರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ.
ಆನ್ಸ್ ಕ್ಲಬ್ನ ಸದಸ್ಯರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಲ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಕ್ಯಾನ್ಫಿನ್ ಹೋಮ್ಸ್ ನ ಉದ್ದೇಶವೇ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವಂತಹ ಉದ್ದೇಶ. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಅತ್ಯಂತ ಅಗತ್ಯವಾಗಿ ಬೇಕಾದದ್ದು ಶಿಕ್ಷಣ. ಈ ಶಿಕ್ಷಣವನ್ನ ಪಡೆಯುವಲ್ಲಿ ಆರ್ಥಿಕವಾದಂತಹ ಅಡಚಣೆಗಳು ಯಾವತ್ತೂ ಬರಬಾರದೆಂಬ ದೃಷ್ಟಿಯಿಂದ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ 500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳ ಬದುಕನ ಬೆಳಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತಸವನ್ನ ಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ದಿನದ ವಿದ್ಯಾರ್ಥಿ ವೇತನ ವಿತರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತರಿಗೆ ನಾವು ಹೂವನ್ನ ಮತ್ತು ಸ್ಮರಣಿಕೆಯನ್ನ ನೀಡಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾದಂತಹ ಪ್ರಕಾಶ್ ಪ್ರಭು ಅವರು, ಎಂಎಂ ದಯಾಕರ್ ರವರು, ಅಬುಬಕರ್ ರವರು, ಶ್ರೀಕಾಂತ್ ಕಾಮತ್ ರವರು ಎಲ್ಲ ಗೌರವಾನ್ವಿತರಿಗೆ ಹೂವನ್ನ ನೀಡಿ ಸ್ಮರಣಿಕೆಗಳನ್ನು ನೀಡಿ ಸ್ವಾಗತವನ್ನ ಬಯಸಬೇಕು ಹೇಳಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ಯಾನ್ಫಿನ್ ಹೋಮ್ಸ್ ಕಳೆದ ಕೆಲವು ವರ್ಷಗಳಿಂದ ಸುಮಾರು 5 ಕೋಟಿಗಿಂತಲೂ ಹೆಚ್ಚು ಮೌಲ್ಯದ ಜನಸೇವನಾ ಕಾರ್ಯಕ್ರಮವನ್ನ CSR ಫಂಡ್ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನ ನಾವು ಹೆಮ್ಮೆಯಿಂದ ಹೇಳ್ತಾ, ಈ ಕಾರ್ಯಕ್ರಮವನ್ನ ಸಾಧುವಾಗಿಸುವಲ್ಲಿ ಅತ್ಯಂತ ದೊಡ್ಡ ಮುತುವರ್ಜಿಯನ್ನ ವಹಿಸಿರುವಂತಹ ಪ್ರಶಾಂತ್ ಜೋಶಿ ಅವರಿಗೆ, ಅದೇ ರೀತಿ ಚಿತ್ರಾಂಗದ ಸಾರಂಗಿ ಅವರಿಗೆ ಸೇರಿರುವಂತಹ ವಿದ್ಯಾರ್ಥಿ ಮಿತ್ರರೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಪ್ರೀತಿ ಹಾಗೂ ಅಭಿನಂದನೆಗಳನ್ನ ತೋರ್ಪಡಿಸಬೇಕು ಅಂತ ವಿನಂತಿಸಿಕೊಳ್ತಾ, ನಮ್ಮ ಈ ದಿನದ ಕಾರ್ಯಕ್ರಮವನ್ನ ದೀಪ ಬೆಳಗುವುದರೊಂದಿಗೆ ಉದ್ಘಾಟಿಸಬೇಕಾಗಿ ಶ್ರೀ ಪ್ರಶಾಂತ್ ಜೋಶಿ, DGM ಕ್ಯಾನ್ಫಿನ್ ಹೋಮ್ಸ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ವಿಶೇಷರ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. दीपज्योतिर्नमोस्तुते. दीपज्योति परब्रह्म. दीपज्योतिर्जनार्दनः. दीपज्योति परब्रह्म. दीपज्योतिर्जनार्दनः. दीपो हरतु मे पापम्. सन्ध्यादीपनमोस्तुते. ओ दीप ब्रह्मरूपस्थम्. ज्योतिषाप्रभुरव्ययः. 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 आरोग्यं देहि पुत्राक्ष. अतिं स्वच्छामि मे सदा. अवेरस्तं समारभ्य यावत् सूर्योदयो भवेत्. अवेरस्तं समारभ्य यावत् सूर्योदयो भवेत्. यस्य तिष्ठे गृहे दीपः तस्य नास्ति दरिद्रता. शुभं कुरुत्वं कल्याणम् आरोग्यं धन संपदा. शुभं कुरुत्वं कल्याणम् आरोग्यं धन संपदा. शत्रुबुद्धि विनाशाय दीपज्योतिर्नमोस्तुते. दीपज्योतिर्नमोस्तुते. शुभं कुरुत्वं कल्याणम् आरोग्यं धन संपदा. शुभं कुरुत्वं कल्याणम्. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಇಂತಹ ಸುಯನ್ನ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಎಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಬೆಳಕನ್ನ ಚೆಲ್ಲಲು ಪ್ರಯತ್ನಿಸ್ತಾ ಇರುವಂತಹ ಪ್ರಶಾಂತ್ ಜೋಶಿ ಸರ್ ಇವರಿಂದ 2 ಮಾತುಗಳು, ಹಿತನುಡಿಗಳು ವಿದ್ಯಾರ್ಥಿ ಸಮುದಾಯಕ್ಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ರೋಟರಿ ಕ್ಲಬ್ನ ಸರ್ವ ಪದಾಧಿಕಾರಿಗಳೇ, ಶಾಲೆ ಕಾಲೇಜುಗಳಿಂದ ಬಂದಿಂತಿರುವ ಬೋಧಕೇತರ ವರ್ಗದ ಸಿಬ್ಬಂದಿಗಳೇ, ಇಂದಿನ ಕಾರ್ಯಕ್ರಮದ ಆಕರ್ಷಣಾ ಕೇಂದ್ರವಾದ ನನ್ನ ವಿದ್ಯಾರ್ಥಿ ಮಿತ್ರರೇ ಮತ್ತು ಅವರ
ಪೋಷಕರೇ, ಪ್ರಥಮವಾಗಿ ಇಲ್ಲಿ ಸೇರಿದ ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾದ ಸಕಲ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿವಂದನೆಗಳು. ನೀವು ಇಷ್ಟರವರೆಗೆ ಪಟ್ಟ ಪರಿಶ್ರಮ, ಅದಕ್ಕೊಂದು ಕ್ಯಾನ್ಫಿನೋಮ್ಸ್ ಕಡೆಯಿಂದ ಒಂದು ಚಿಕ್ಕ ಪುರಸ್ಕಾರ. ನಿಮ್ಮ ಶೈಕ್ಷಣಿಕ ವರ್ಷದಲ್ಲಿ ಇವಾಗ ಒಂದು ಅಡಿಗಲ್ಲು ಹಾಕಿದ್ದೀರಾ. 10ನೇ ತರಗತಿ ಇಲ್ಲ 12ನೇ ತರಗತಿಯನ್ನು ತಾವು ದಾಟಿದ್ದೀರಾ. ಗರಿಷ್ಠ ಅಂಶಗಳೊಂದಿಗೆ ದಾಟಿದ್ದೀರಾ. ರೋಟರಿ ಬೆಳ್ತಂಗಡಿ ಒಟ್ಟಿಗೆ ಇದು ನಮ್ಮ 3ನೇ ವರ್ಷದ ಸಹಯೋಗ ಪ್ರತಿಭಾ ಪುರಸ್ಕಾರದ್ದು. ಪ್ರಥಮ ವರ್ಷದಲ್ಲಿ 132 ಮಂದಿಗೆ ನಾವು ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ. 90% ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ, ಯಾವ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಮುಂದೆ ಸಿಕ್ಕಲಿಲ್ವ ಅಂಥ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಿಗೆ ಪುರಸ್ಕಾರ ಕೊಡುವ ಕಾರ್ಯಕ್ರಮ ರೋಟರಿ ಬೆಳ್ತಂಗಡಿಯನ್ನು ವಿಚಾರಿಸಿದಾಗ ಅವರು ತುಂಬರದಿಂದ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ತೆಗೆದುಕೊಂಡ್ರು. ಹಿಂದೆ ನಾವು ಇದೇ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಇಂದಿರಾನಗರಕ್ಕೆ ಮಾಡ್ತಾ ಇದ್ವಿ. ಅದೇ ಅಂಗವನ್ನು ಇಲ್ಲಿ ಮಾಡಿದಾಗ ಪ್ರಥಮ ವರ್ಷಕ್ಕೆ ನಮಗೆ ಸಿಕ್ಕಿದ ಮಕ್ಕಳು 136, ದ್ವಿತೀಯ ವರ್ಷಕ್ಕೆ ಇದು 143 ಆಯಿತು. ಈ ವರ್ಷದಲ್ಲಿ 222 ಮಕ್ಕಳು ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ. ಅಂದರೆ 3 ವರ್ಷದಲ್ಲಿ 505 ಮಂದಿಗೆ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. ಇದೊಂದು ನಮಗೆ ಒಂದು ಹೆಮ್ಮೆಯ ಸಂಗತಿ. ಇಡೀ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದ ನಾನು ಈ ಕಡೆಯಿಂದ ಬರ್ತಾ ಇರುವ ಮಕ್ಕಳಲ್ಲಿ ಈ ಪ್ರತಿಭಾ ಪುರಸ್ಕಾರ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟೇ ಹೆಮ್ಮೆಯಿಂದ ನನ್ನ ಎದ್ದೆ ಉಬ್ಬುತ್ತಾ ಇದೆ. ಈ ಮಣ್ಣಲ್ಲಿ ಸೊಗಡಿದೆ, ಈ ಮಣ್ಣಲ್ಲಿ ಸೊಬಗಿದೆ ಅಂತ ನಾವು ಕೇಳ್ಕೊಂಡು ಬಂದಿದ್ದೀವಿ. ಅದನ್ನು ನೀವು ಪ್ರತಿ ಬಾರಿನೂ ಅದನ್ನು ಎತ್ತಿ ಎತ್ತಿ ತೋರಿಸ್ತಾ ಇದ್ದೀರಾ. ಪುನಃ ನಿಮಗೆ ಅದನ್ನು ಅಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇವಾಗ ನಿಮ್ಮ ವಿದ್ಯಾಭ್ಯಾಸದ ಒಂದು ಮಜಲು 10ನೇ 12ನೇ ತರಗತಿ ದಾಟಿದ್ದೀರಾ. ಮುಂದಿನ ಆಯ್ಕೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ. ಶಾಲೆ ಕಾಲೇಜಿಗೆ ನಿಮ್ಮ ಅಡ್ಮಿಷನ್ ಸಿಕ್ಕಿದೆ, ಮುಂದೆ ಓದ್ತಾ ಇದ್ದೀರಾ. ಆದರೆ ವಿದ್ಯಾರ್ಥಿಗಳೇ, ಇದು ಆರಂಭ ಮಾತ್ರ. ಮುಂದೆ ಹೋಗೋದು ತುಂಬ ಇದೆ. ಸಂಸ್ಕೃತದಲ್ಲಿ ಒಂದು ಮಾತೇ ಇದೆ, ಸರ್ವಜ್ಞಾನ ಯತ್ರ ಲಭ್ಯತೆ ತಪ್ಪುನಃ ವಿದ್ಯಾಹ ಅಂತ. ಯಾರು ವಿದ್ಯೆ ಹಿಂದ್ಗಡೆ ಪುನಃ ಹೋಗ್ತಾ ಇರ್ತಾನೋ ಅವನಿಗೆ ಮಾತ್ರ ಎಲ್ಲ ಜ್ಞಾನಗಳು ಲಭ್ಯವಾಗ್ತವೆ ಅಂತ. ವಿದ್ಯಾರ್ಚನೆ ಖಾಲಿ ಒಂದು ಬೀಗದ ಕೈ ಮಾತ್ರ. ಅದರ ಮುಖಾಂತರ ತೆರೆದ ಬಾಗಿಲಿಂದ ನಿಮಗೆ ಜ್ಞಾನದ ಅಭಿವೃದ್ಧಿ ಆಗ್ತದೆ. ಈ ಜ್ಞಾನದಿಂದ ನಿಮಗೆ ಮುಂದೆ ಬೇರೆ ಬೇರೆ ಅವಕಾಶಗಳು ಸಿಗ್ತವೆ. ಪೂರ್ವ ಮಾತು ಅನುರಿದೆ, ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ಪಾತೃತ್ವಾಂ ಧನಮಾಪ್ತೋತಿ ವಿದ್ಯಾಧನಂ ತತ್ ಸುಖಂ ಅಂತ. ಇದು ರೋಡ ರುಚಿ. ವಿದ್ಯೆಯಿಂದ ವಿನಯ ಸಿಗುತ್ತೆ, ವಿನಯದಿಂದ ನಿಮಗೆ ಬೇರೆ ಬೇರೆ ಉಪಕಾರ ಸಿಗುತ್ತೆ. ಅದರಿಂದ ನಿಮಗೆ ಒಂಥರ ಮಾನ ಮರ್ಯಾದೆ ಸಿಗುತ್ತೆ, ಅಖಿಲವಾಗಿ ನಿಮಗೆ ಬೇಕಾದ ಸವಲತ್ತು ಲಭ್ಯತೆಗಳು ಸಿಗುತ್ತವೆ ಅಂತ. ಇದಕ್ಕೆ ಮೂಲ ವಿದ್ಯೆ. ಸೊ ಆದ್ದರಿಂದ 10ನೇ ಆಯಿತು, ಪ್ರತಿಭಾ ಪುರಸ್ಕಾರ ಸಿಕ್ತು ನಮಗೆ. ಇಲ್ಲಿಗೆ ನಮ್ಮದು ಹಣ ಕೈಗೆ ಸಿಕ್ತು. ನಮ್ಮ ಪ್ರಕಾಶ್ ಪ್ರಭುಗಳು ಹೇಳಿದಂಗೆನೆ ಇದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು ನೀವು. ಯಾಕಂದ್ರೆ ಇನ್ನೊಂದು ಮಾತು ನೆನಪಿಗೆ ಬರ್ತಾ ಇದೆ ನನಗೆ, ಸುಖಾರ್ಥಿನ ಕುತೋ ವಿದ್ಯಾ ವಿದ್ಯಾರ್ಥಿನ ಕುತೋ ಶುಭಃ. ಸುಖಾರ್ಥಿಯನ್ನ ಪ್ರಾಪ್ತಿಯಾದ ವಿದ್ಯಾರ್ಥಿಯನ್ನ ಪ್ರಾಪ್ತಿಯ ಸುಖ ಅಂತ. ನೀವು ವಿದ್ಯಾರ್ಥಿ ಆಗಿದ್ರೆ ಸುಖದ ಹಿಂದೆ ಹೋಗಬಾರ್ದು. ಸುಖದ ಹಿಂದೆ ಹೋಗ್ತಿದ್ರೆ ನಿಮಗೆ ವಿದ್ಯೆ ಯಾವತ್ತೂ ಲಭ್ಯ ಆಗುವುದಿಲ್ಲ. ಆದ್ರಿಂದ ಈ ಕಿವಿ ಮಾತನ್ನು ನೆನ್ಪಿಟ್ಕೊಳ್ಳಿ. ವಿದ್ಯಾರ್ಥಿ ಜೀವನ ಪರ್ಯಾಂತಿ ವಿದ್ಯಾರ್ಥಿ ಆದ್ರೂ ಜ್ಞಾನಾರ್ಚನೆ ನಡೀತಾನೆ ಇರ್ತಾ ಇದೆ. ಇದಕ್ಕಾಗಿ ನಿಮ್ಮ ಏಕಾಗ್ರತೆ ಚಿತ್ತೆ, ದೃಢ ಮನಸ್ಸು, ಅನಾಯಾಸ್ಯದಿಂದ ಮಾಡ್ತಿರುವ ಕೆಲಸ ಬೇಕು. ನಾವು ಹಿಂದ್ಗಡೆ ಹೋದ್ರೆ, ಪ್ರಾಕಾರಕ್ಕೆ ಹೋದ್ರೆ, ನಮ್ಮಲ್ಲಿ ಗುರುಕುಲ ಶಿಕ್ಷಣ ವಿದ್ಯಾಭ್ಯಾಸ ಇತ್ತು. ಆವಾಗ ಕಲಿಸ್ತಾ ಇರುವ ಪಾಠಗಳೆಲ್ಲ ಮಸ್ತಕದಲ್ಲಿ ಇರ್ತಾ ಇದ್ವಿ. ಪುಸ್ತಕದ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ಗುರುಮುಖೇನ ಪಾಠ ನಡೀತಾ ಇತ್ತು. ಗುರುಕುಲದಲ್ಲಿ ಅಲ್ಲೇ ನಿಂತುಕೊಂಡು ವರ್ಷಗಳು ನಿಂತುಕೊಂಡು 16 ಥರದ ವಿದ್ಯೆಗಳನ್ನು ಕಲಿತುಕೊಂಡು ಉತ್ತಮನಾದನೇ ಷೋಡಶೋಪಚಾರ ಆಗಿದೆ ಅಂತ ಹೇಳ್ತಾ ಇದ್ರು. ಆ ಥರ ಈ ದಶರಥ ಮಹಾರಾಜ ಸಮೇತ ತನ್ನ 4 ಪುತ್ರರಾದ ಶ್ರೀರಾಮಚಂದ್ರ, ಭರತ, ಶತ್ರುಘ್ನ ಮತ್ತು ಲಕ್ಷ್ಮಣನನ್ನು ವಿದ್ಯಾಭ್ಯಾಸಗಳಿಗಾಗಿ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಕಳಿಸ್ತಾರೆ. ವಸಿಷ್ಠ ಮುನಿಗಳು ಸೂರ್ಯವಂಶದ ಕುಲಗುರುಗಳಾಗಿದ್ರೂ ಅಲ್ಲೇ ಬಂದು ಪಾಠ ಕಳಿಸುವ ಅವಕಾಶ ಇದ್ರೂ ಮಕ್ಕಳಿಗೆ ಜನಸಾಮಾನ್ಯರ ರೀತಿ ನೀತಿ ಹೇಗೆಂದು ಕಳಿಸ್ತಾರೆ. ಪ್ರಾತಃ ಕಾಲ ಎದ್ದು ಬಿಟ್ಟು ಎಲ್ಲ ಕರ್ಮಕಾರ್ಯಗಳು ಮುಗಿಸಿ
ಗುರುವರಿಯರಿಗೆ ಗುರುಪತ್ನಿಯರಿಗೆ ಅವಕಾಶ ಮಾಡಿ ಏನೇನು ಮಾಡಬೇಕು ಅದು ಮಾಡಿಬಿಟ್ಟು ಏಕಾಗ್ರ ಚಿತ್ತೆಯಿಂದ ಕಳಿಸಿಕೊಟ್ಟ ಪಾಠವನ್ನು ಗಮನ ಮಾಡಿ ಕಲಿತುಕೊಂಡು ಮುಂದೆ ಅದರ ಸದ್ವಿನಿಯೋಗ ಮಾಡಿಕೊಂಡಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳಾಗಿ ನೀವು ಏನು ಮಾಡಬೇಕು? ಅನಾಯಾಸ್ಯಂ ಬ್ರಹ್ಮಚರ್ಯಂ ಶೀಲಂ ಗುರುಜನಾಧಾರಂ ದೃಢ ಸಂಕಲ್ಪಂ ಸ್ವಾವಲಂಬಂ ಛಾತ್ರೇತಿ ಷಡ್ರಕ್ಷಣಾ ಅಂತ ಒಂದು ಮಾತಿದೆ. ಆಲಸ್ಯ ಯಾವತ್ತೂ ಬಿಟ್ಟು ದೂರ ಇರಬೇಕು. ಬ್ರಹ್ಮಚರ್ಯಂ ಸಂಯಮ, ಯಾವಾಗಲೂ ಸಂಯಮ ಅಂತ ಹೇಳಿದ್ರೆ ಪಾಠದ ಕಡೆ ಗಮನ ಇರಬೇಕು, ಆ ಕಡೆ ಈ ಕಡೆ ಹೋಗಬಾರ್ದು. ಸಚ್ಚರಿತ್ರೆ ಅಂತ ಏನು ಹೇಳ್ತೀವಿ, ಆ ಚಾರಿತ್ರ್ಯ ಈಸ್ ಅ ಶೀಲ. ಗುರುಜನಾಂ ಆಧಾರ, ಯಾರು ನಿಮ್ಗೆ ಏನಾದ್ರು ಹೇಳ್ಕೊಡ್ತಾರೋ ಆ ಗುರುಜನಗಳನ್ನು ಆಧಾರ ತೋರಿಸ್ಬೇಕು. ಸ್ವಾವಲಂಬಂ, ಸ್ವಂತವನ್ನು ನಾವೇ ಕಲ್ತ್ಕೊಂಡು ಮಾಡೋಕೆ ಕಲಿಬೇಕು. ಗುರುಕುಲದಲ್ಲಿರೋ ಪದ್ಧತಿ ಅದೇನೆ. ಏಕಾಗ್ರ ಚಿತ್ತಂ, ನೀವು ಕಂಪ್ಲೀಟ್ ಗಮನ ಅದರ ಕಡೆ ಇಟ್ಕೊಂಡು ಕಲ್ತಾ ಇದ್ರೆ ಇದೇ ಒಂದು ವಿದ್ಯಾರ್ಥಿಯ ಉತ್ತಮವಾದ 6 ಗುಣಗಳು ಅಂತ ಹೇಳ್ಬಿಟ್ಟು. ಯಾರು ಈ ಗುಣಗಳನ್ನು ರೂಪಿಸಿಕೊಳ್ತಾರೋ ಜೀವನದಲ್ಲಿ ಅವರು ತನ್ನಷ್ಟಕ್ಕೇನೆ ಉತ್ತಮ ಶಿಖರ ಸಿಗ್ತಾರೆ ಅಂತ ಒಂದು ಮಾತಿದೆ. ಆದ್ದರಿಂದ ಮಾತಾಡೋಕೆ ಹೋಗ್ತೀನಿ, ನಾನು ಜಾಸ್ತಿ ಮಾತಾಡ್ತಾ ಹೋಗ್ತಾ ಇದ್ದೀನಿ, ಸಮಯದ ಅಭಾವ ಇದೆ. ನಿಮಗೆ ಪ್ರತಿಭಾ ಪುರಸ್ಕಾರ ಕೊಡ್ಲಿಕ್ಕಿದೆ. ನಾನು ನಿಮ್ಮ ಥರನೇ ಒಂದು ಸಣ್ಣ ಕುಟುಂಬದಿಂದ ಬಂದವ. ಇದೇ ಥರ ಪ್ರತಿಭಾ ಪುರಸ್ಕಾರ ತೆಗೆದುಕೊಂಡು ಓದಿ ಆವಾಗ ನಮ್ಗೆ ಕೊಟ್ಟ ಒಂದು ಮಾತು ಏನು, ನೀನು ಏನು ಪ್ರತಿಭಾ ಪುರಸ್ಕಾರ ತಗೊಂಡು ಅದರ 10 ಪಟ್ಟು ನೀನು ಸಮಾಜಕ್ಕೆ ಕೊಡುವಂತಾಗಬೇಕು. ಇದು ಸ್ವಂತನೂ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಂಗೆ ಕೊಟ್ಟ ಇವಾಗ ಉದ್ಯೋಗ ಅವಕಾಶದಲ್ಲಿ ಈ ಜವಾಬ್ದಾರಿ ನನ್ನ ಮೇಲೆ ಬಂದಿದ್ರಿಂದ ಇದೊಂದು ನಂಗೆ ಸಮಾಧಾನ ಕೊಡ್ತಾ ಇದೆ. ಕೊಟ್ಟ ಮಾತು 10 ಪಟ್ಟು ಅಂತ ಹೇಳಿದ್ರೆ ನಾನು 100 ಪಟ್ಟಿಗಿಂತ ಕೊಟ್ಟಿದ್ದೀನಿ. ಇದೊಂದು ಸಮಾಧಾನ. ಇದು ನಿಮ್ಮ ಮುಖಾಂತರ ನಡೀತಾ ಹೋಗ್ಲಿ. ಮುಂದೆ ಈ ಪ್ರತಿಭಾ ಪುರಸ್ಕಾರ ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ಈ ಗುಣಗಳನ್ನು ಬೆಳೆಸಿಕೊಂಡ್ರೆ ನೀವು ತನ್ನಷ್ಟಕ್ಕೆ ಉತ್ತಮ ಶಿಖರಕ್ಕೆ ತಲುಪ್ತೀರಾ. ಇದೇ ಕಾರ್ಯವನ್ನು ಮುಗಿಸ್ಕೊಂಡ್ರೆ ಇನ್ನೂ ಒಂದು 10 ಜನರಿಗೆ ನಿಮ್ಮ ಕಡೆಯಿಂದ ಅನುಕೂಲ ಆಗಲಿ ಅಂತ ಪ್ರಾರ್ಥಿಸ್ತಾ ನಿಮಗೆ ಒಳ್ಳೆಯದಾಗಲಿ ಎಂದು ಹಾರೈಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ವಿದ್ಯಾರ್ಥಿಗಳಿಗೆ ಅತ್ಯಂತ ಸುಂದರ ರೀತಿಯಲ್ಲಿ ವಿದ್ಯೆಯ ಮಹತ್ವದ ಬಗ್ಗೆ ತಿಳಿ ಹೇಳಿದ ಹಾಗೂ 222 ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಸಹಕಾರವನ್ನ ನೀಡಿದ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ನ ಡಿಜಿಎಂ ಪ್ರಶಾಂತ್ ಜೋಶಿ ಅವರಿಗೆ ಮತ್ತು ಇದನ್ನ ಸಾಧುವಾಗಿಸಿದಂತಹ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಹೆತ್ತವರ ಪರವಾಗಿ, ಶಿಕ್ಷಣ ಸಂಸ್ಥೆಯ ಪರವಾಗಿ, ರೋಟರಿ ಕ್ಲಬ್ ಬೆಳ್ತಂಗಡಿಯ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸರ್, ನೀವು ನೀಡಿದಂತಹ ವಿದ್ಯಾರ್ಥಿ ವೇತನ ಮುಂದೊಂದು ದಿನ ಸಮಾಜಕ್ಕೆ ಕೊಡುಗೆಯ ರೂಪದಲ್ಲಿ ವಿದ್ಯಾರ್ಥಿಗಳ ಸಾಧನೆಯಿಂದ ಮೂಡಿ ಬರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಸುಂದರ ಕಾರ್ಯಕ್ರಮವನ್ನ ಸಾಧುವಾಗಿಸುವಲ್ಲಿ ಅತ್ಯಂತ ದೊಡ್ಡ ಸಹಕಾರವನ್ನ ನೀಡಿರುವಂತಹ ರೋಟರಿ ಇಂದಿರಾನಗರ ಬೆಂಗಳೂರು ಇದರ ಪೂರ್ವಾಧ್ಯಕ್ಷರಾಗಿರುವಂತಹ ರೋಟೇರಿಯನ್ ಸುಪ್ರಿಯಾ ಕಂದಾರಿ ಇವರಿಂದ ಮನದಾಳದ 2 ಮಾತುಗಳು. ಯು ಆರ್ ಫ್ರೀ ಟು ಟಾಕ್ ಇನ್ ಇಂಗ್ಲಿಷ್ ಆಲ್ಸೋ ಬಿಕಾಸ್ ಆಲ್ ದ ಸ್ಟೂಡೆಂಟ್ಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಅಂಡ್ you are most welcome in addressing in English also, but we are also happy to hear your Kannada also. Thank you, Prashant. Respected dignitaries on the dais, off the dais, teachers, educationists, students, and parents. I bring warm greetings from President Rotarian Vipin Labru and the members of Rotary Bangalore Indiranagar. It's always a pleasure to visit Beltangadi and witness the wonderful work that our sister club Rotary Beltangadi undertakes for the community in and around Beltangadi. Our association with this club has always been a matter of pride, and it is a privilege to join you all on this special occasion. ಪ್ರಿಯ ವಿದ್ಯಾರ್ಥಿಗಳೇ, ನೀವು ನಮ್ಮ ಮಹಾನ್ ದೇಶದ ಭವಿಷ್ಯ. ರೋಟರಿಯಲ್ಲಿ ನಾವು ನಂಬುವುದು ಏನೆಂದರೆ, ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ನಾವು ಸಹಾಯ ಮಾಡಿದರೆ ನೀವು ಹೆಮ್ಮೆ ಪಡುವ ಜವಾಬ್ದಾರಿಯುತ ನಾಗರಿಕರಾಗಿರುತ್ತೀರಿ. ನಮ್ಮಂತಹ ರೋಟೇರಿಯನ್ಸ್ಗಳಂತೆ ನೀವು ಸಹ ಒಂದು ದಿನ ನಿಮ್ಮ ಸಮುದಾಯಕ್ಕೂ ದೇಶಕ್ಕೂ ಸೇವೆ ಮಾಡುವ ನಿರ್ಧಾರ ಮಾಡುತ್ತೀರೆಂದು ನಾವು ಆಶಿಸುತ್ತೇವೆ. On behalf of Rotary Bangalore Indiranagar, I extend my heartfelt thank you to Mr. Joshi, Deputy General Manager, and Mrs. Chitrangada Singh,
Deputy Manager of Canfin Homes Limited, for year after year supporting our requests for scholarship and dispersing the necessary funds to make this initiative possible. You children, you won't be sitting here without their help. We can only ask, and when we get it, we give it to you. So my heartfelt request to each one of you is, today you will realize the importance of the money that you receive, the check that you receive today. Ensure that you work so hard that, just like Mr. Joshi said, somewhere in the future, that you can help at least one person just like you. That will be the way that you could give back to Rotary what we are attempting to for tomorrow. That is my heartfelt wish to you, because like Mr. Joshi said, all of us have been beneficiaries of scholarships when we grew up, and we understood that. And what we are doing today is a very small thing as part of organizations where we can help large numbers like you. So it is very satisfying for us to sit here and see that we are helping the future of India. Finally, I wish President Rotarian Professor Prakash Prabhu and all the members of Rotary Beltangadi a great fruitful Rotary year in service. May your efforts continue to inspire and uplift many more lives. Thank you. ಅಭಿನಂದನೆಗಳು ರೊಟೇರಿಯನ್ ಸುಪ್ರಿಯಾ ಅವರಿಗೆ. ಆತ್ಮೀಯ ಸುಪ್ರಿಯಾ ಮೇಡಮ್, ನಮ್ಮ ಪ್ರೀತಿ ಹಾಗೂ ಗೌರವವನ್ನ ರೋಟರಿ ಇಂದಿರಾನಗರದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ಕೊಂಡೊಯ್ಯಬೇಕು ಅಂತ ಹೇಳುವಂತಹ ವಿನಂತಿಯನ್ನ ಈ ಮೂಲಕ ಮಾಡ್ತಾ ಇದ್ದೇನೆ. ಮಕ್ಕಳೇ, ನಾವು ಅವರಿಗೆ ಕೊಂಡೋಗ್ಲಿಕ್ಕೆ ಏನು ಕೊಡಬಹುದು ಅಂತ ಹೇಳಿದ್ರೆ ಬೇರೆ ಏನನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಕೈಂಡ್ಲಿ ಹ್ಯಾಂಡ್ ಓವರ್ ಎ ವಂಡರ್ಫುಲ್, ಬ್ಯೂಟಿಫುಲ್ and lovely claps so that Supriya madam can take these claps to Indiranagar and hand it over to Vipin Labro, and we really thankful to Rotary Indiranagar for all the support madam. ಆತ್ಮೀಯ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮ ಸಾಧು ಆಗಬೇಕು ಅಂತ ಆದ್ರೆ ಎಲೆಮರೆಯ ಕಾಯಿಯ ರೀತಿಯಲ್ಲಿ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಯಲ್ಲಿ ನಮ್ಮೆಲ್ಲ ಅರ್ಜಿಗಳು ಹೋದಾಗ ಜೋಶಿ ಅವರಲ್ಲಿಗೆ ಬಹಳ ನಗುಮುಖದಿಂದ ತೆಗೆದುಕೊಂಡು ಹೋಗಿ ನಮ್ಮ ಭಿನ್ನಹಗಳನ್ನ ಪಾಸ್ ಮಾಡ್ತಾ ಇದ್ದವರು ಚಿತ್ರಾಂಗದ ಸಾರಂಗಿಯವರು. ಬಹಳ ಸಮಯದಿಂದ ನಾವು ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೆವು. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇವತ್ತು ಬಹಳ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮೇಡಮ್, ನಿಮ್ಮಿಂದ ಒಂದೆರಡು ಮಾತುಗಳನ್ನ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು 2 words. ಬಹಳ ಸುಂದರವಾಗಿ ನಾನು ನನ್ನ ನಗುಮುಖದಿಂದಲೇ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ಅಂತ ಹೇಳುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ದಿನಗಳಲ್ಲೂ ಕೂಡ ಬೆಳ್ತಂಗಡಿ ತಾಲೂಕಿನಿಂದ ಅರ್ಜಿಗಳು ಬಂದ್ರೆ ಅದನ್ನ ಮೊದಲ ಆದ್ಯತೆಯಲ್ಲಿ ಪ್ರಶಾಂತ್ ಜೋಶಿ ಅವರಲ್ಲಿಗೆ ಕರ್ಕೊಂಡು ಹೋಗಿ ಅದನ್ನ ಮೀಟಿಂಗ್ ನಲ್ಲಿ ಪಾಸ್ ಮಾಡುವಂತಹ ಕೆಲಸವನ್ನ ನೀವು ಮಾಡಬೇಕು ಹೇಳುವಂತ ಮನವಿಯನ್ನ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಮುಂದೆ ಕೊಡ್ತಾ ಇದ್ದೇವೆ. ಅವ್ರಿಗೆ ಕನ್ನಡ ಬರ್ತದಂತೆ. ನಾನು ಆಗ್ಲೂ ಇಂಗ್ಲಿಷ್ ಹತ್ರ ಮಾತಾಡ್ತಾ ಇದ್ದೆ. ಅವರು ಕನ್ನಡದಲ್ಲೇ ಓದಿದವರು, ನಮ್ಮ ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದವರು. ಮೇಡಮ್, ನಮ್ಮ ಈ ಅರ್ಜಿಯ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಬೆಳ್ತಂಗಡಿ ತಾಲೂಕಿನ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಸಲ್ಲಿಸ್ತಾ ಇದ್ದೇವೆ. ಕ್ಯಾನ್ಫಿನ್ ಹೋಮ್ ಸಂಸ್ಥೆಯಿಂದಾಗಿ 500 ವಿದ್ಯಾರ್ಥಿಗಳ ಬದುಕು ಹಸನಾಗಿದೆ. ಆ ಹಸನಾಗಲಿಕ್ಕೆ ಕಾರಣ ಇವತ್ತು ಪ್ರಶಾಂತ್ ಜೋಶಿ ಅವರು ಮತ್ತು ಮೇಡಮ್, ನೀವು ಕೂಡ ಇದರಲ್ಲಿ ಸಹಭಾಗಿಗಳು ಅಂತ ಹೇಳುವುದನ್ನ ತಾಲೂಕಿನ ಪರವಾಗಿ ನಾವೆಲ್ಲರೂ ಕೂಡ ನಿಮಗೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮುಂದಿನ ವರ್ಷ ನಮ್ಮ ರೋಟರಿ ಕ್ಲಬ್ ಬೆಳ್ತಂಗಡಿಯಲ್ಲಿ ನಮ್ಮ ಸದಸ್ಯರಾಗಿರುವಂತಹ ರೋಟರಿ ಕ್ಲಬ್ ಬೆಳ್ತಂಗಡಿಯ ಪೂರ್ವಾಧ್ಯಕ್ಷರಾಗಿ ಅತ್ಯಂತ ದೊಡ್ಡ ಜನಸೇವೆಯನ್ನ ನೀಡಿರುವಂತಹ ಪ್ರಖ್ಯಾತ ದಂತವೈದ್ಯರು ಆಗಿರುವಂತಹ ಡಾಕ್ಟರ್ ಶಶಿಧರ್ ಡೋಂಗ್ರೆ ಅವರು ಮುಂದಿನ ವರ್ಷ ಅಸಿಸ್ಟೆಂಟ್ ಗವರ್ನರ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮುನ್ನಡೆಸಲಿಕ್ಕಿದ್ದಾರೆ. ಸರ್, ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಒಂದು ಹೂವನ್ನ ನೀಡಿ ಮುಂದಿನ ವರ್ಷದ ಅಸಿಸ್ಟೆಂಟ್ ಗವರ್ನರ್ ಅವರ ಕಾರ್ಯ ಸಾಧನೆಗಳು ಅತ್ಯಂತ ದೊಡ್ಡ ಜನಸ್ನೇಹಿಯಾಗಿ ಜನಸೇವೆಯಲ್ಲಿ ಮೂಡಿ ಬರಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಎಲ್ಲ ಸದಸ್ಯರ ಪರವಾಗಿ ರೊಟೇರಿಯನ್ ಶಶಿಧರ್ ಡೋಂಗ್ರೆ ಅವರಿಗೆ ಪ್ರೀತಿಪೂರ್ವಕವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ರೋಟರಿಯಲ್ಲಿ ಒಂದು ಮಾತಿದೆ, ಸರ್ವಿಸ್ ಅಬೌವ್ ಸೆಲ್ಫ್ ಅಂತ.
ನಾವು ರೋಟರಿಯಲ್ಲಿ ಯಾವುದನ್ನ ಸಿಕ್ಕಿದ್ರೂ ಕೂಡ ಅದನ್ನ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳುವಂತಹ ಧ್ಯೇಯವನ್ನ ಇಟ್ಟು ಕೆಲಸವನ್ನ ಮಾಡುವವರು. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಬಿಲ್ಡರ್ ಆಗಿ ಮತ್ತು ಕೆಲಸವನ್ನ ನಿರ್ವಹಿಸುವಲ್ಲಿ ದೊಡ್ಡ ಶಕ್ತರಾದವರು ಪಾಸ್ಟ್ ಸೆಕ್ರೆಟರಿ ಆಗಿರುವಂತಹ ರೊಟೇರಿಯನ್ ವಿದ್ಯಾಕುಮಾರ್ ಅವರು ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ವೃತ್ತಿಯಲ್ಲಿ ಬಂದಂತಹ ಲಾಭ 60,000 ರೂಪಾಯಿಯಲ್ಲಿ ಒಂದು ಶಾಲೆಗೆ ಉಚಿತವಾಗಿ ಒಂದು ಕೊಡುಗೆಯನ್ನ ನೀಡಿದ್ದಾರೆ. ಒಂದು ವಾಶ್ ಬೇಸಿನ್ ಅನ್ನೇ ರಚಿಸಿಕೊಟ್ಟಿದ್ದಾರೆ. ವಿದ್ಯಾಕುಮಾರ್ ಅವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಹೂವನ್ನ ನೀಡಿ ಈ ನಿಸ್ವಾರ್ಥ ಸೇವೆಯನ್ನ ಮಾಡಿದಂತಹ ನಮ್ಮ ಪ್ರೀತಿಯ ರೊಟೇರಿಯನ್ ವಿದ್ಯಾಕುಮಾರ್ ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ನೀವು ಸಲ್ಲಿಸಬೇಕು. ಎಲ್ಲ ರೋಟರಿ ಸದಸ್ಯರ ಪರವಾಗಿ ಸೇರುವರ ಸರ್ವರ ಪರವಾಗಿ ವಿದ್ಯಾಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಬಾರಿ ಕ್ಯಾನ್ಫಿನ್ ಹೋಮ್ಸ್ ಕಡೆಯಿಂದ ಒಂದು ವಿಶೇಷವಾದಂತಹ ಆಲೋಚನೆಯನ್ನ ಜೋಶಿ ಅವರು ನಮ್ಮ ಜೊತೆ ಹಂಚಿಕೊಂಡ್ರು. 222 ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀರಿ. ಇನ್ನಷ್ಟು ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಟಿವ್ನೆಸ್ ಅನ್ನ ಹೆಚ್ಚಿಸುವಂತಹ ದೃಷ್ಟಿಯಿಂದ ಸ್ಕಾಲರ್ಶಿಪ್ ಪಡಿಲಿಕ್ಕೆ ಬಂದಂತಹ 222 ವಿದ್ಯಾರ್ಥಿಗಳ ಪೈಕಿ SLCಯಲ್ಲಿ ಹೈಯೆಸ್ಟ್ ಮಾರ್ಕ್ ಪಡೆದವರನ್ನ ಮತ್ತು PUCಯಲ್ಲಿ ಅತ್ಯಂತ ಹೆಚ್ಚು ಮಾರ್ಕ್ ಪಡೆದಂತಹ 2 ವಿದ್ಯಾರ್ಥಿಗಳಿಗೆ ಕ್ಯಾನ್ಫಿನ್ ಹೋಮ್ಸ್ ಕಡೆಯಿಂದ ಒಂದು ವಿಶೇಷವಾದಂತಹ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಹೇಳುವಂತಹ ಆಲೋಚನೆಯನ್ನ ಪ್ರಶಾಂತ್ ಜೋಶಿ ಅವರು ನಮ್ಮ ಜೊತೆ ಹಂಚಿಕೊಂಡ್ರು. ಇದರ ಉದ್ದೇಶ ಇಷ್ಟೇ, ಇನ್ನಷ್ಟು ಸ್ಪರ್ಧಾತ್ಮಕ ರೀತಿಯಲ್ಲಿ ವಿದ್ಯಾರ್ಥಿಗಳು ಅಣಿಯಾಗಬೇಕು. ಇಲ್ಲಿ ಬಂದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸಾಧನೆಯನ್ನ ಮಾಡಿದವರು. ನಮ್ಮ ವಿನಂತಿ ಇಷ್ಟೇ, ಯಾರನ್ನೂ ಮುಂದೆ ಹೋಗ್ಲಿಕ್ಕೆ ಬಿಡಬೇಡಿ, ನೀವೇ ಮುಂದೆ ಬರಬೇಕು ಅಂತ ನಮ್ಮ ಆಶಯ. ಎಲ್ಲರ ಎಫರ್ಟ್ಸ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಾನೇ ಫಸ್ಟ್ ಬರಬೇಕು ಅಂತ ಹೇಳುವಂತಹ ಚಾಲೆಂಜ್ ಅಲ್ಲಿ ನಾವು ಸ್ಪರ್ಧೆಯನ್ನ ಮುಂದುವರೆಸಿದ್ರೆ ಒಳ್ಳೆಯ ಫಲಿತಾಂಶವು ಮೂಡಿ ಬರುತ್ತದೆ ಹೇಳುವಂಥದ್ದು ರೋಟರಿ ಮತ್ತು ಕ್ಯಾನ್ಫಿನ್ ನ ಆಶಯ. ಈ ಬಾರಿ 222 ವಿದ್ಯಾರ್ಥಿಗಳ ಪೈಕಿ SLCಯಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನ ಪಡೆದಿರುವಂತಹ ಫಾತಿಮತ್ ಅಫ್ರಾ, ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರು, ಈ ವಿದ್ಯಾರ್ಥಿಯನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಶಾಂತ್ ಜೋಶಿ ಅವರು ಸ್ಮರಣಿಕೆಯನ್ನ ನೀಡಿ ಈ ವಿದ್ಯಾರ್ಥಿಯನ್ನ ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಫಾತಿಮತ್ ಅಫ್ರಾ ಇವರೇ, ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಲಿ. ಮುಂದಿನ ದಿನಗಳಲ್ಲೂ ಕೂಡ ಉತ್ತಮ ಅಂಕ ನಿಮ್ಮನ್ನ ಸದಾ ನಿಮ್ಮ ಬಳಿಯೇ ಇರಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ವಿಶೇಷವಾದಂತಹ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಮತ್ತಷ್ಟು ಸಾಧನೆಗೆ ಇದು ಉತ್ತೇಜನವನ್ನ ನೀಡಲಿ ಅಂತ ಹೇಳಿ ಆಶಿಸ್ತಾ ಇದ್ದೇನೆ. PUCಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನ 222 ವಿದ್ಯಾರ್ಥಿಗಳಲ್ಲಿ ಪಡೆದುಕೊಂಡವರು ಯುಕ್ತ ಸೆಕೆಂಡ್ PUC, ಇವರು ಪಡೆದುಕೊಂಡಂತಹ ಅಂಕ 96.83. SDM ಕಾಲೇಜ್ ಉಜಿರೆ ಇದರ ವಿದ್ಯಾರ್ಥಿನಿ ಚಿತ್ರಾಂಗದ ಸಾರಂಗಿಯವರು ಈ ಸ್ಮರಣಿಕೆಯನ್ನ ನೀಡಬೇಕು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆಗಳನ್ನ ಮಾಡುವಂತಾಗಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಈಗ ನಾವು ಸಾಂಕೇತಿಕವಾಗಿ ವಿದ್ಯಾರ್ಥಿ ವೇತನವನ್ನ ಹಮ್ಮಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಚೆಕ್ಗಳನ್ನ ನಾವು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ವಿತರಣೆಯನ್ನ ಮಾಡ್ಲಿಕ್ಕಿದ್ದೇವೆ. ಈಗ ಹೆಸರು ಕರೆದಂತಹ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬಂದು ಗಣ್ಯರಿಂದ ನಮ್ಮ ವಿದ್ಯಾರ್ಥಿ ವೇತನದ ಚೆಕ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳುವ ಪ್ರೀತಿಪೂರ್ವಕ ವಿನಂತಿಯನ್ನ ಮಾಡ್ತಾ, ಮೋಕ್ಷ ಫಸ್ಟ್ BSc SDM ಕಾಲೇಜ್ ಉಜಿರೆ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಶಾಂತ್ ಜೋಶಿ ಅವರು ಈ ಚೆಕ್ ಅನ್ನ ವಿದ್ಯಾರ್ಥಿನಿಗೆ ನೀಡಿ ವಿದ್ಯಾರ್ಥಿಗೆ ಹರಸಬೇಕು ಹೇಳುವಂತಹ ವಿನಂತಿಯನ್ನ ಈ ಮೂಲಕ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಾಕ್ಷಿತ್ ಫಸ್ಟ್ PUC ವಾಣಿ PU ಕಾಲೇಜ್ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಚೆಕ್ ಅನ್ನ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತಹ ರಾಮಕೃಷ್ಣ ಸರ್ ಅವರು ಜೋಶಿ ಅವರೊಂದಿಗೆ ಸೇರಿಕೊಂಡು ಈ ಚೆಕ್ ಅನ್ನ ವಿನಂತಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸುಪ್ರಿಯಾ ಸೆಕೆಂಡ್ MA ಇಂಗ್ಲಿಷ್ SDM PG ಕಾಲೇಜ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಚೆಕ್ ಅನ್ನ ಸುಪ್ರಿಯಾ ಅವರಿಗೆ ನೀಡಿ ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಪ್ರಿಯಾರಿಗೆ ಚೆಕ್ ಹಸ್ತಾಂತರ. ಕೀರ್ತನ MH ಫಸ್ಟ್ PUC ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಚಿತ್ರಾಂಗದ ಸಾರಂಗಿ ಇವರು ಚೆಕ್ ಅನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ.
ನಿಶ್ವತ್ ಫಸ್ಟ್ PUC SDM PU ಕಾಲೇಜ್ ಉಜಿರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಚೆಕ್ ಅನ್ನ ಅಸಿಸ್ಟೆಂಟ್ ಗವರ್ನರ್ ಆದಂತಹ ಜಯಕುಮಾರ್ ಶೆಟ್ಟಿ ಸರ್ ಅವರು ವಿತರಿಸಿ ಸಹಕರಿಸಬೇಕು ಅಂತ ಹೇಳುವ ವಿನಂತಿಯನ್ನ ಈ ಮೂಲಕ ಮಾಡಿಕೊಳ್ತಾ ಇದ್ದೇನೆ. ಅಫ್ರಾ ಫಿರ್ದೌಸ್ ಸೆಕೆಂಡ್ PUC ಗುರುದೇವ PU ಕಾಲೇಜ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಸುರೇಶ್ ಸಾಲಿಯನ್ ಝೋನಲ್ ಲೆಫ್ಟಿನೆಂಟ್ ಇವರು ಚೆಕ್ ಅನ್ನ ನೀಡಿ ಗೌರವಿಸಬೇಕು, ವಿದ್ಯಾರ್ಥಿಗೆ ಹರಿಸಬೇಕು ಅಂತ ಹೇಳುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮೋಕ್ಷಿತಾ ಸೆಕೆಂಡ್ PUC ಮುಂಡಾಜೆ PU ಕಾಲೇಜ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಚೆಕ್ ಅನ್ನ ಅಧ್ಯಕ್ಷರಾಗಿರುವಂತಹ ರೊಟೇರಿಯನ್ ಪ್ರಕಾಶ್ ಪ್ರಭು ಇವರು ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ವಿದ್ಯಾರ್ಥಿ ಮೊಹಮ್ಮದ್ ಜಾಸಿಂ ಫಸ್ಟ್ PUC ಪ್ರಸನ್ನ ಕಾಲೇಜ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ರೋಟರಿ ಕ್ಲಬ್ ಬೆಳ್ತಂಗಡಿಯ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ MM ದಯಾಕರ್ ಅವರು ಚೆಕ್ ಅನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಅಭಿನಂದನೆಗಳು. ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಪ್ರೋತ್ಸಾಹಧನವನ್ನ ನೀಡಿರುವಂತಹ ಗೌರವಾನ್ವಿತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ 90% ಹೆಚ್ಚು ಅಂಕವನ್ನ ಪಡೆದ BPL ಕಾರ್ಡ್ ಹೋಲ್ಡರ್ ಆದಂತಹ 222 ವಿದ್ಯಾರ್ಥಿಗಳಿಗೆ ನಾವು ಈ ದಿನ ವಿದ್ಯಾರ್ಥಿ ವೇತನವನ್ನ ವಿತರಣೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸಾಧುವಾಗಿಸುವಲ್ಲಿ ಸಂಪೂರ್ಣ ಸಹಕಾರವನ್ನ ನೀಡಿದಂತ ಕ್ಯಾನ್ಫಿನ್ ಸಂಸ್ಥೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಈಗ ಈ ನಮ್ಮ ರೋಟರಿ ಕ್ಲಬ್ಗಳನ್ನ ಮುನ್ನಡೆಸ್ತಾ ಇರುವಂತಹ ನಮ್ಮೆಲ್ಲರ ನಾಯಕರಾಗಿರುವಂತಹ ಡಿಸ್ಟ್ರಿಕ್ಟ್ ಗವರ್ನರ್ RI ಡಿಸ್ಟ್ರಿಕ್ಟ್ 3181 ರೊಟೇರಿಯನ್ ರಾಮಕೃಷ್ಣ PK ಇವರು ಎಲ್ಲ ಸಭಿಕರಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ಮಾತುಗಳಿಂದ ಹಿತವಚನಗಳನ್ನ ಮಾರ್ಗದರ್ಶನವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. President Prakash Prabhu, President of Beltangadi Club, Shri Prashant Joshi, DGM of Canfin Homes Limited, immediate past President Supriya Kandari, the Deputy Manager of Canfin Homes Limited, Mrs. Chitrangada Sarangi, Assistant Governor Dr. Jayakumar, Zonal Lieutenant Suresh Salian, Sri Mohan Kumar, Lakshmi Industries, Shrikant Kamath, President of Rotary Seva Trust, and of course the Scholarships Chair, Rotarian Abubakar. Rotarians of Beltangadi and people from all over the district, parents of the students who have got these wonderful encouragement from Canfin Homes, and students who have not got, I don't know, some of the students may not be here who have not received this scholarship. My friends, ladies and gentlemen, at the outset, I have to congratulate Canfin Homes Limited, DGM Prashant Joshi and his team. Thank you very much, sir. CSR today is one of the change makers of the entire India. Yes, companies are requested or required to donate a very little percentage of their profits to serving the community. And one such activity, you have just seen Canfin Homes giving you such wonderful scholarship, plus participating in your district, in your taluk for the last 3 years. I only request this amount be increased more and more, sir. I'm just reminded of what Rotary does for education. Yes, it also has educational scholarships. And you have the person who sponsored one such grant
maybe 3 years back, Major General Bhatt, 5 years back. He had himself sponsored a project. It was around $40,000 education. Now today, if somebody wants to change, it's only by education. And yes, today you have to remember those people who supported you. I had this opportunity of going abroad and going to a company and meeting this chairman of this company. And on his table, he had this insignia of a hand like this, made out of bronze. And he said, "This is my company logo." I said, "What is this? It looks so strange. This particular hand symbol you have got." I said, "What are you saying? It doesn't look good." You know what he said? "I want to remember everyone who has pushed me for me to occupy this chair as the general manager of this company. Everybody, including your father, mother, your teacher. Every day, when the day you were born and you joined the baby class, your mother or your father or your uncle or your brother or somebody would have held your hand and taken you to school. You get into the class, the teacher pushes you in the first standard. First standard to second standard to 10th standard, and here you are sitting with PUC. Yes, all of you are happy. Yes, the same happiness you have for your entire life. The choice is yours. The choice is yours. You cannot become sad. Every failure is a stepping stone to success, as they say. And without failures, nothing works. I have an industry. I have a vision, or my theme of the company is, you have to make your technology obsolete in 10 years. If I'm doing a particular process, the 10th year I should change the process, no matter what. It may not be cost effective, but I want to change. This also you have to do. You have brilliant ideas. I should be this, I should be. Work towards that goal and smile towards that goal and work towards it, no matter what. Simple things like the other day also at here in the same place at your Interact conference, I did mention the easiest way of throwing away the emotion called sadness. You're sorrowful. Normally, mukha nodid takshane, you know that person is sad. Anta samayadalli, what can you do simply by getting over this emotion? And all of you do it without your knowledge, but I'm telling you with knowledge that you can do away with this sadness by simply looking up. If you can put your head and look at the ceiling, you can disconnect emotions, no matter what. If anybody has had a sad event, maybe yesterday, and comes here, I can make him cry, and then I can ask him to look up and ask him to cry. He will never be able to cry. So it is very simple. You have to stop with that particular point and move forward, no matter what. Before coming here, just before coming here, we had a call from home. I had a call from home. I have a 94-year-old young person who is going to celebrate his 94th birthday tomorrow. He's also born on the 15th of August. He fell in the bathroom, or he swooned in the bathroom, and there was a call. Ramki, he has swooned. I had Dr. Prahlad with me. Immediately, Dr. Prahlad said, now you bring him to the bed, put him in a horizontal position, try to wake him up. If he doesn't wake up, go to the hospital. Try to wake him up. He didn't tell the second part. And when they made him lie down, he came up. Hey, what happened to me? So then immediately a video call was done and that person waved out. So I was happy. Otherwise, probably I would have been sad myself and I would have had the opportunity to look up and talk to you. So simple tools are available to you everywhere. You're waiting for a bus, the bus doesn't come. And you go, you stamp, you're like, why is this bus not coming? You put on that anger with you. If you're going for an interview with that particular anger, you can never perform. Isn't it? Simple thing. Look up, and there your anger goes.
you are stopping that anger there and moving forward. So probably you can do that wonderfully well. You can definitely do that wonderfully well. So I wish you all the very best. Do well. All of us will be happy if you perform better, and you also inculcate that, what is that? Giving back to society. What did Prashant Joshi just say? If you can help one person, maybe not now, 10 years later, 15 years later, 20 years later, 25 years later, it's enough. You have squared the whole thing. I have done my job. We also had an opportunity of giving a particular person do his MSc, a lady doing MSc, and in the letter I wrote to her, if ever you get an opportunity to meet a person like you and you are better off, please return this 25,000 to that particular person. It's not an order. It is not a request. You just know that this money has to go to somebody else. It has to go around. So I'm sure all of you are going to do very well. I'm sure you're going to get excellent marks and perform well. Now, marks and success are totally different. Marks and success are totally different. You have to do well, plus also look at the world, what the world demands, and thereby perform. So thank you for giving me this opportunity, President Sir. You've given me an opportunity to see so many wonderful children who are going to be excellent citizens of tomorrow. Congratulations to all of you. Thank you very much. Thank you. ಅತ್ಯಂತ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಬಗೆಹರಿಸಬಲ್ಲಂತಹ ಕೀಯನ್ನ ನೀಡಿರುವಂತಹ ರಾಮ್ ಕೀ ಅವರಿಗೆ ವಿಶೇಷವಾದಂತಹ ಅಭಿವಂದನೆಗಳನ್ನ ಈ ಮೂಲಕ ನೀಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆಲ್ಲರಿಗೂ ಒಂದು ಮಾತನ್ನ ಅವರು ಮತ್ತೊಮ್ಮೆ ತಿಳಿಸಿದ್ದಾರೆ. ಜೀವನದಲ್ಲಿ ಜೀವವಿತ್ತ ಅಮ್ಮನಿಗೆ, ಬದುಕನ್ನಿತ್ತ ಅಪ್ಪನಿಗೆ, ವಿದ್ಯೆ ಇತ್ತ ಗುರುವಿಗೆ, ಮಾನ ಸಮ್ಮಾನವನ್ನ ನೀಡಿದ ದೇಶಕ್ಕೆ, ಮುನ್ನಡೆಸಿ ಸಹಕರಿಸಿದ ಸರ್ವರ ಸ್ಮರಣೆ ಸದಾ ನಿಮ್ಮಲ್ಲಿರಲಿ ಅಂತ ಹೇಳುವಂಥದ್ದು ರಾಮ್ ಕೀ ಅವರ ದೊಡ್ಡ ಸಂದೇಶ. ಇದನ್ನ ಜೀವನದುದ್ದಕ್ಕೂ ನೆನಪಿನಲ್ಲಿ ಇಡಿ ಅಂತ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇಷ್ಟು ಸುಂದರವಾಗಿ ವಿದ್ಯಾರ್ಥಿಗಳ ಬದುಕನ್ನ ಹಸನಾಗಿಸಿರುವಂತಹ ಕ್ಯಾನ್ಫಿನ್ ಸಂಸ್ಥೆಯವರಿಗೆ ನಾವೆಲ್ಲ ವಿದ್ಯಾರ್ಥಿಗಳು ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಜೋಶಿ ಅವರೇ, ನೀವು ಎದ್ದು ನಿಲ್ಲಿಕ್ಕಿಲ್ಲ, ಚಿತ್ರಾಂಗದವರು ಎದ್ದು ನಿಲ್ಲಿಕ್ಕಿಲ್ಲ, ಉಳಿದಂತಹ ಎಲ್ಲ ಸರ್ವರು ಕೂಡ ಒಮ್ಮೆ ಎದ್ದು ನಿಂತು ಎರಡು ಕೈಗಳಿಂದ ಚಪ್ಪಾಳೆಗಳನ್ನ ನೀಡಿ ನಮ್ಮ ಪ್ರೀತಿಯನ್ನ, ನಮ್ಮ ಗೌರವವನ್ನ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಗೆ ನಾವು ನೀಡ್ತಾ ಇದ್ದೇವೆ. ನಿಮ್ಮ ಪ್ರೀತಿ, ಆದರ, ಪ್ರೋತ್ಸಾಹಕ್ಕೆ ರೋಟರಿ ಕ್ಲಬ್ ಬೆಳ್ತಂಗಡಿಯ ಜನತೆ, ವಿದ್ಯಾರ್ಥಿ ಸಮೂಹ, ಎಲ್ಲ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನಾವು ಹಾರ್ದಿಕ ಅಭಿನಂದನೆಗಳನ್ನ ನೀಡ್ತಾ ಇದ್ದೇವೆ. ಕೈಂಡ್ಲಿ ನಮ್ಮ ಈ ಗೌರವವನ್ನ ನಿಮ್ಮೆಲ್ಲ ಸರ್ವರಿಗೂ ಕೂಡ ಮುಟ್ಟಿಸಬೇಕು ಹೇಳುವಂತಹ ವಿನಂತಿಯನ್ನ ಮಾಡ್ತಾ ಧನ್ಯವಾದ. ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನ ನೆರವೇರಿಸಲಿಕ್ಕಿದ್ದಾರೆ ಡಾಕ್ಟರ್ ಎಂ ದಯಾಕರ್ ಇವರು. Respected President, respected DG, respected Prashant Joshi sir, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ಮತ್ತು ಆಗಮಿಸಿರುವ ವಿದ್ಯಾರ್ಥಿ ಮಿತ್ರರೇ, ರೋಟೇರಿಯನ್ಸ್ ಮತ್ತು ಆ್ಯನ್ಸ್ಗಳೇ, ಈ ದಿನದ ಅತ್ಯಂತ ಸುಂದರ ಸಮಾರಂಭದ ಸಂಜೆಯಲ್ಲಿ ನಾವಿದ್ದೇವೆ. ಈ ದಿನದ ಭಾವುಕ ಕ್ಷಣಗಳಲ್ಲಿ ನಮ್ಮೊಂದಿಗೆ ಬೆರೆತು ತಾವು ಮಕ್ಕಳೊಂದಿಗೆ ಮಕ್ಕಳಾಗಿ ಒಂದು ಅತಿ ಉತ್ಸಾಹದಿಂದ ನಮ್ಮೆಲ್ಲರನ್ನು ಹರಸಿದ ಮತ್ತು ತಮ್ಮ ಸಂಸ್ಥೆಯಿಂದ ಕೊಡಮಾಡಲ್ಪಡುವ ಅತ್ಯಂತ ಗರಿಷ್ಠ ಮೊತ್ತವಾದ 20 ಲಕ್ಷ ರೂಪಾಯಿಗಳನ್ನು ವಿದ್ಯಾರ್ಥಿ ಮಿತ್ರರಿಗೆ ನೀಡಲು ಸಹಕರಿಸಿದಂತ ಪ್ರಶಾಂತ್ ಜೋಯಿಸರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಚಪ್ಪಾಳೆ ಸಾಲದು ಮತ್ತು ನಗುಮುಖವೂ ಬೇಕು. ನಗುಮುಖ ಯಾಕೆ ಬೇಕಂತ ಹೇಳಿದ್ರೆ, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್, ನಮ್ಮ ರೋಟರಿಗೆ, ನಮ್ಮ ಜಿಲ್ಲೆಗೆ 3181 ಎಂಬ ಜಿಲ್ಲೆಗೆ ನಾಯಕರಾದಂಥವರು ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಹೇಳ್ತಾರೆ ಅವರಿಗೆ. ಅವರು ರಾಮ್ ಕೀ ಅವರು. ಅವರ ಹೆಸರು ರಾಮ್ ಕೀ ಅಲ್ಲ, ರಾಮಕೃಷ್ಣ, PK ರಾಮಕೃಷ್ಣ ಅಂತ. ಅವರು ನಮ್ಮೊಂದಿಗೆ ಅಂದ್ರೆ ಅತ್ಯಂತ ಬ್ಯುಸಿ ಶೆಡ್ಯೂಲ್. ಒಬ್ಬ ರೋಟರಿ ಗವರ್ನರ್ ಆಗಿರುವಾಗ ಎಷ್ಟೋ ಜನರಿಗೆ ಅವರ ವೈಫ್ನ ಪರ್ಮಿಷನ್ ಮೊದಲೇ ಬೇಕಾಗಿರ್ತದೆ.
ಇಷ್ಟೊತ್ತಿಗೆ ಬರ್ತಾರೆ ಮನೆಗೆ, ಎಷ್ಟೊತ್ತಿಗೆ ಮನೆಯಿಂದ ಹೋಗ್ತಾರೆ ಅಂತ ಗೊತ್ತಿರುವುದಿಲ್ಲ. ಆದರೂ ಅಷ್ಟು ದೂರದಿಂದ ನಮ್ಮ ಆಹ್ವಾನವನ್ನು ಮನ್ನಿಸಿ, ನಮ್ಮ ಅಧ್ಯಕ್ಷರ ಆಹ್ವಾನವನ್ನು ಮನ್ನಿಸಿ ಇಲ್ಲಿವರೆಗೆ ಆಗಮಿಸಿದ್ದಾರೆ. ಮತ್ತು ನಮ್ಮ ಒಂದು ಸಣ್ಣ ಸಮಾರಂಭ, ಇದಕ್ಕೆ ನಿಮ್ಮಂತ ದೊಡ್ಡ ಪಟ್ಟಣದಿಂದ ನೀವು ಆಗಮಿಸಿದ್ದೀರಿ. ಇಲ್ಲಿಯ ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನರ ಭಾವನೆಗಳನ್ನು ನಿಮ್ಮೊಂದಿಗೆ ಡಿಸ್ಟ್ರಿಕ್ಟಿಗೆ ಒಯ್ಯುತ್ತೀರಿ ಎಂಬ ನಂಬಿಕೆಯಿಂದ ನಿಮಗೆ ಇದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ನಮ್ಮ ಕ್ಯಾನ್ಫಿನ್ ಹೋಪ್ಸ್ನ ಡೆಪ್ಯೂಟಿ ಮ್ಯಾನೇಜರ್ ಚಿತ್ರಾಂಗದ ಮೇಡಮ್ ತುಂಬಾ ಆಕ್ಟಿವ್ ಆಗಿ ಇವತ್ತು ಬೆಳಗಿನಿಂದಲೇ ಬಹಳಷ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ರೋಟರಿ ಬೆಳ್ತಂಗಡಿಯ ಪರವಾಗಿ ಅವರು ಅತ್ಯಂತ ಉತ್ತಮವಾಗಿ ಕಂಪನಿಯಲ್ಲಿ ನಮ್ಮ ಪರವಾಗಿ ವಾದಿಸಿ ನಮಗೆ ಅತಿ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಡುವಲ್ಲಿ ಸಹಕರಿಸಿರ್ತಾರೆ. ಮತ್ತು ಜೋಶಿಯವರು ಮತ್ತು ಚಿತ್ರಾಂಗದ ಮೇಡಮ್ ಹೇಳಲಿಕ್ಕುಂಟು, ನನಗೆ ಯಾರು ಹೇಳ್ಬೇಕು ಅಂತಿಲ್ಲ, ನಮ್ಗೊಬ್ರು ಅಬೂಬಕರ್ ಇದ್ರೆ ಅವ್ರು ಇದ್ರೆ ಸಾಕು, ನಾವೆಲ್ಲ ಕೆಲಸ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಚಿತ್ರಾಂಗದ ಮೇಡಮ್, ನೀವು ಎಲ್ಲ ಮುಗ್ಧ ಮನಸ್ಸುಗಳ ಮುಖದಲ್ಲಿ ನಗುವನ್ನು ಅರಳಿಸಲು ಸಹಕರಿಸಿದ್ದೀರಿ. ನಿಮಗಿದು ಧನ್ಯವಾದಗಳು. ರಾವಣರ ಯುದ್ಧ ಆಗುವಾಗ ರಾಮನಿಗೆ ರಥ ಇರಲಿಲ್ಲಂತೆ. ಆಗ ದೇವೇಂದ್ರ ಮಾತಲಿಯನ್ನು ಕರೆಸಿ ರಥವನ್ನು ಕೊಟ್ಟು ಕಳಿಸಿದ. ರಾಮ ನೆಲದಲ್ಲಿ ಹೋರಾಡ್ತಿದ್ದ, ರಾವಣ ರಥದಲ್ಲಿದ್ದ. ಹಾಗೆ ದೇವೇಂದ್ರನ ರಥದಲ್ಲಿ ಸಾರಥಿಯಾಗಿ ಮಾತಲಿಯನ್ನು ಕಳುಹಿಸಿ ನಮ್ಮ ಯುದ್ಧ ಕೊನೆಯ ದಿನದ ಯುದ್ಧವನ್ನು ರಾಮ ರಥವೇರಿ ಮಾಡಿದ್ದಾನಂತೆ. ಹಾಗೆ ಬೆಳ್ತಂಗಡಿ ತಾಲೂಕಿಗೆ ಸಮರ್ಥವಾದ ಒಂದು ನಾಯಕತ್ವ ಇದ್ದರೂ ಬೆಳ್ತಂಗಡಿ ಎಂಬ ಪಟ್ಟಣ ಅಲ್ಲ, ಅದು ಒಂದು ಸಣ್ಣ ಗ್ರಾಮೀಣ ಪ್ರದೇಶ. ಅದಕ್ಕೆ ಒಂದು ದೇವಲೋಕದ ಸಪೋರ್ಟ್ ಹೇಗೆ ಸಿಗ್ತದೆ ಹಾಗೆ ನಮಗೆ ಬೆಂಗಳೂರಿನ ಇಂದಿರಾನಗರದ ರೋಟರಿ ಕ್ಲಬ್ ಸಪೋರ್ಟ್ ಮಾಡ್ತಾ ಇದೆ. ಅದೇ ಬ್ಯಾಂಗಳೂರು ಇಂದಿರಾನಗರದ ರೋಟರಿ ಪೂರ್ವ ಅಧ್ಯಕ್ಷರಾದ ಸುಪ್ರಿಯಾ ಕಂದಾರಿ ಮೇಡಮ್ ಅವರು ನಮ್ಮ ಬೆಳ್ತಂಗಡಿ ಕ್ಲಬ್ನ ಎಲ್ಲಾ ಮೆಂಬರ್ಸ್ಗಳನ್ನು ಇಟ್ ಈಸ್ ಅವರ್ ಸಿಸ್ಟರ್ ಕ್ಲಬ್ ಅಂತ ಹೇಳಿ ಯಾರಿಗೆಲ್ಲ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಿಲ್ಲ. ಬ್ಯಾಂಗ್ಳೂರಿಗೆ ಹೋದಾಗ ಇತ್ತೀಚೆಗೆ ತಾನೇ ಅವರೊಂದು ಬಹುದೊಡ್ಡ ಒಂದು ಸಮಾರಂಭವನ್ನು ಆಯೋಜಿಸಿದ್ದರು. ಪೂಜ್ಯರಾದ ವೀರೇಂದ್ರ ಹೆಗ್ಡೆ ಅವರನ್ನು ಸಹ ಅದಕ್ಕೆ ಆಹ್ವಾನಿಸಿದರು. ಅಲ್ಲಿ ನಮಗೆ ಅವರು ಕೊಟ್ಟಂತ ಆದರಾತಿಥ್ಯ ಅದನ್ನೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರೀತಿ, ವಿಶ್ವಾಸ ಮತ್ತು ಒಂದು ಮಮತೆ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನಿಮಗಿದು ಆಗಮಿಸಿ ಇಲ್ಲಿಯ ಒಂದು ನಮ್ಮ ಆದರಾತಿಥ್ಯವನ್ನು ಸ್ವೀಕರಿಸಿದ್ದೀರಿ. ಇನ್ನು ಮುಂದೆಯೂ ನೀವು ಇಲ್ಲಿ ಬರಬೇಕು. ಇಲ್ಲಿ ಕಾಣುವಂಥದ್ದೆಲ್ಲ ಕ್ಯಾನ್ಫಿನ್ ಜೋಶಿ ಅವರು ಕೊಟ್ಟಂತ ಇದು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು. ಇನ್ನು ಮುಂದೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಇಷ್ಟೇ ಜನ ಸೇರ್ಲಿಕ್ಕಿದ್ದಾರೆ. ಅದಕ್ಕೆ ಬೆಂಗಳೂರು ಇಂದಿರಾನಗರದ ಸಪೋರ್ಟ್ ನಮಗೆ ಬೇಕು. 10 ಲಕ್ಷದ ಅನುದಾನವನ್ನು ಒದಗಿಸಿ ಅವರ ಮುಖದಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳ ಮುಖದಲ್ಲೂ ನಗು ಅರಳಲಿಕ್ಕೆ ಸಹಕರಿಸಬೇಕು ಅಂತ ಕೇಳುತ್ತಾ ನಮಗಿದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಜಯಕುಮಾರ್ ಶೆಟ್ಟಿ ಅವರು ನಮ್ಮ ಬೆಳ್ತಂಗಡಿ ಕ್ಲಬ್ಬಿನ ಸದಸ್ಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನಮ್ಮ ಜಿಲ್ಲಾ ಅಸಿಸ್ಟೆಂಟ್ ಗವರ್ನರ್ ಆಗಿದ್ದಾರೆ. ಅವರು ನಮ್ಮ ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ನಮ್ಮ ಝೋನಲ್ ಲೆಫ್ಟಿನೆಂಟ್ ಸುರೇಶ್ ಸಾಲಿಯನ್ ಅವರು ಇತ್ತೀಚೆಗೆ ನನಗೆ ಪರಿಚಯ. ಎಲ್ಲಾ ಕ್ಲಬ್ಗಳ ಇನ್ಸ್ಟಾಲೇಷನ್ ಅಲ್ಲಿ ಅವರು ಬಂದಿದ್ದಾರೆ. ಎಲ್ಲ ಕ್ಲಬ್ಗಳಲ್ಲಿ ಒಂದು ನಗುಮುಖದ ಸ್ವಾಗತ ಅವರಿಗೆ. ಅವ್ರ ನಗುಮುಖ ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಭಾವನೆಗಳನ್ನು ಅವರು ಮಾತುಗಳಿಗಿಂತ ಜಾಸ್ತಿ ಮೌನದಲ್ಲಿ ವ್ಯಕ್ತಪಡಿಸ್ತಾರೆ. ಅವರು ಅತ್ಯಂತ ಉತ್ತಮವಾದ ಸ್ನೇಹಿತರಾಗಿ ನನಗೆ ದೊರಕಿದ್ದಕ್ಕೆ ಬಹಳಷ್ಟು ಸಂತೋಷವಾಗ್ತದೆ. ಹಾಗಾಗಿ ನಮಗೆ ಇಲ್ಲಿವರೆಗೆ ಆಗಮಿಸಿ ನಮ್ಮೆಲ್ಲರನ್ನು ಒಂದು ಸಂತೋಷಪಡಿಸಿದ್ದೀರಿ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನಮ್ಮ ರೋಟರಿ ಕ್ಲಬ್ ಮತ್ತೆ ಇದು ಒಂದು ರೋಟರಿ ಸೇವಾ ಒಂದು ನಮಗೆ ರೋಟರಿಯ ಸೇವಾ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬೇಕಾಗಿ ನಾವು ರೋಟರಿ ಸೇವಾ ಟ್ರಸ್ಟ್ ಅಂತ ಒಂದು ಮಾಡಿಕೊಂಡಿದ್ದೇವೆ. ಆ ಟ್ರಸ್ಟ್ನ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಕಾಂತ್ ಕಾಮತ್ರವರು ನಮ್ಮೊಟ್ಟಿಗಿದ್ದಾರೆ. ಈ ಬಿಲ್ಡಿಂಗ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ರೋಟರಿ ಸೇವಾ ಟ್ರಸ್ಟ್ನವರು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಆ ಅಧ್ಯಕ್ಷರ ನೆಲೆಯಲ್ಲಿ ಇಲ್ಲಿ ನೀವೀಗ ಆಗಮಿಸಿದ್ರಿ, ನಮ್ಮವರೇ. ಆದ್ರೂ ನಿಮಗೊಂದು ಧನ್ಯವಾದ ಹೇಳುವುದು ನನ್ನ ಕರ್ತವ್ಯವಾಗಿರ್ತದೆ. ಹಾಗಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನೀವೆಲ್ಲ ನಿಮಗೆಲ್ಲ ಇವತ್ತು ಚೆಕ್ ಸಿಗ್ತದೆ. ಆ ಚೆಕ್ಗೆ ಹಿಂದೆ ಅಷ್ಟು ಬರ್ಬೇಕಾದ್ರೆ ಬಹಳಷ್ಟು ಟೆಕ್ನಿಕಲ್ ವರ್ಕ್ಸ್ ಆಗ್ತದೆ, ಕೊಡುವವರು ಇರ್ತಾರೆ. ನಾವು ಇಲ್ಲಿ ನಿಮಗೊಂದು ಉದಾಹರಣೆಯನ್ನು ಹೇಳ್ಬೇಕಾದ್ರೆ ಪಾಯಸ ಮತ್ತು ಪಾತ್ರೆ ಮತ್ತು ಸೌಟಿನ ಕೆಲಸ ಮಾತ್ರ ನಾವು ಮಾಡಿದ್ದು ರೋಟರಿ ಬೆಳ್ತಂಗಡಿಯವರು. ಪಾಯಸವನ್ನು ಕೊಟ್ಟವರು ಜೋಶಿಯವರು. ಆದ್ರೆ ಅವ್ರು ಹೇಳಿದ್ದಾರೆ, ನಾನು ಎಲ್ಲ ಪಾತ್ರೆಗೆ ಕೆಟ್ಟ ಪಾತ್ರೆಗೆ ನನ್ನ ಒಳ್ಳೆಯ ಪಾಯಸವನ್ನು ಹಾಕುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಬೆಳ್ತಂಗಡಿ ಅಂತ ಹೇಳುವಂಥದ್ದು, ಬೆಳ್ತಂಗಡಿ ರೋಟರಿ ಅಂತ ಹೇಳುವಂಥ ಅತ್ಯುತ್ತಮವಾದ ಪಾತ್ರೆ. ಅದರಲ್ಲಿ ಸೌಟಿನಂತ ಕೆಲಸ ಮಾಡಿದವರು
ನಮ್ಮ ರೊಟೇರಿಯನ್ ಅಬೂಬಕ್ಕರ್ ಸ್ಕಾಲರ್ಶಿಪ್ ನ ಒಂದು ಕಮಿಟಿ ಅಂತಿದೆ. ಆ ಕಮಿಟಿಗೆ ಚೇರ್ಮನ್ ಆಗಿ ಅವ್ರು ಎಲ್ಲಾ ಮಕ್ಕಳ ಹೆಸರನ್ನು ಬರೆದು, ನಿಮ್ಮ ತಂದೆ ತಾಯಿ ಸಹ ಅಷ್ಟು ಹೆಚ್ಚು ಚೆನ್ನಾಗಿ ಬರೆದಿರ್ಲಿಕ್ಕಿಲ್ಲ ನಿಮ್ಮ ಹೆಸರನ್ನು, ಆದ್ರೆ ಆ ಚಕ್ರಿನಲ್ಲಿ ಬರೆದು ಅದನ್ನು ಯಾರ್ಯಾರಿಗೆ ಸೇರ್ಬೇಕು ಅಂತ ಹೇಳುವಂಥದ್ದು, ಅವರ ನಿಮ್ಮ ಮಾರ್ಕ್ಗಳನ್ನೆಲ್ಲ ಬೆಂಗಳೂರಿಗೆ ಕಳಿಸಿ ಆವಡು ಮಾರ ನೀವು ಮನೆಯಲ್ಲಿ ನೀವು ಪ್ರಾರ್ಥಿಸಿದ್ದೀರೋ ಇಲ್ಲಿ ಹೋಗುತ್ತಿಲ್ಲ, ಅವ್ರು ಎಷ್ಟೋ ಊದುಬತ್ತಿ ಹಚ್ಚಿರ್ಬೋದು, ಎಂಕೆಲ್ಲ ಜೋಕ್ಲಾಗಿ ಈ ಸರ್ತಿ ಒಂಜಿ ಬರಡ್ ಸ್ಕಾಲರ್ಶಿಪ್ ಅಂತ ಹೇಳಿ ಅದು ಪಾಸ್ ಆಗ್ಬೇಕಾದ್ರೆ ಅಷ್ಟು ಕಷ್ಟ ಇರ್ತದೆ. ಅದು ಎಲ್ಲರಿಗೂ 20 ಲಕ್ಷ ರೂಪಾಯಿ ಬೆಳ್ತಂಗಡಿ ತಾಲೂಕಿನ ಒಂದು ರೋಟರಿ ಕ್ಲಬ್ಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಮೂವ್ ಆಗ್ಬೇಕು. ಜೋಶಿ ಅವರು ಮತ್ತು ಚಿತ್ರಾಂಗದ ಮೇಡಮ್ ಅವರೊಟ್ಟಿಗೆ ಕೋಆರ್ಡಿನೇಷನ್ ಮಾಡಿ ಮತ್ತು ನಮ್ಮ ರೋಟರಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೊಟ್ಟಿಗೆ ಅತ್ಯಂತ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡು ಉತ್ತಮವಾದ ಒಂದು ವ್ಯಕ್ತಿತ್ವ ಇರುವ ರೊಟೇರಿಯನ್ ಅಬೂಬಕ್ಕರ್ ಅವರಿಗೆ ಇದು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಕೇವಲ ನಮಗೆ ಹೆಚ್ಚಾಗಿದೆ ಅಂತ ಕೊಡುವುದಲ್ಲ, ನಿಮ್ಮಲ್ಲಿ ಇಲ್ಲ ಅಂತ ನೀವು ತೆಗೆದುಕೊಳ್ಳುವುದಲ್ಲ. ಹಾಗಾಗಿ ಇಲ್ಲಿ ದೈನ್ಯತೆ ಭಾವ, ದೀನ ಭಾವ ಏನೂ ಇಲ್ಲ. ನಿಮಗೆ ಒಳ್ಳೆಯದಾಗ್ಲಿ. ನೀವು ನಿಮ್ಮ ಜೀವನದಲ್ಲಿ ಪ್ರತಿ ವರ್ಷವೂ ನಿಮಗೆ ಒಳ್ಳೇದಾದ ಮೇಲೆ ಪ್ರತಿ ವರ್ಷವೂ ಒಂದು ರೋಟರಿ ಕ್ಲಬ್ಗೆ ಏನಾದ್ರು ಒಂದು ಕೊಡಿ ಅಂತ ಹೇಳಿದ್ದಾರೆ. ಒಂದು ಯಾರಿಗಾದ್ರೂ ಒಬ್ಬನಿಗೆ ಬೇಕಾದಷ್ಟು. ಆದ್ರೆ ನೀವು ಒಬ್ಬನಿಗೆ ಬೇಕಾದಷ್ಟು ಕೊಟ್ರೆ ಅದು ನಮಗೆ 250 ಆಗೋಕೆ ಬಹಳಷ್ಟು ಜನರಿಗೆ ಅದರಿಂದ ಸಹಕಾರ ಆಗ್ತದೆ. ಒಂದು ವೇಳೆ ನೀವು ಯಾರಿಗಾದ್ರೂ ಸಹಕಾರ ಮಾಡುದಿದ್ರೆ ರೋಟರಿ ಕ್ಲಬ್ನ ಮೂಲಕವಾಗಿ ಮಾಡಿ ಅಂತ ರಾಮ್ಕಿ ಅವರು ಸುಂದರವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ಪಾಲಿಸಿ ನೀವು ನಮಗೆ ಒಂದು ನಿಮ್ಮ ಕಾಲುಗಳ ಮೇಲೆ ನಿಂತು ಕೊಡಿ ಅಂತ ಹೇಳುವಂತ ಒಂದು ಸಂದೇಶ ಇದೆ ಅಲ್ಲ, ಅದು ಎಷ್ಟು ಉತ್ತಮವಾಗಿದೆ ಅಂತ ಹೇಳಿದ್ರೆ ನೀವು ಆ ಎತ್ತರಕ್ಕೆ ಬೆಳೆದಿದ್ರೆ ಬರೇ ನೀವು ನಿಮ್ಮ ಜೀವನದಲ್ಲಿ ನೀವೇ ಸಂಕಷ್ಟಕ್ಕೊಳಗಾಗಿದ್ರೆ ನಿಮ್ಗೆ ಯಾರಿಗೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದರ ಒಳಗಿನ ಭಾವನೆ ಅಂತಂದ್ರೆ ನೀವು ಅತ್ಯುತ್ತಮವಾಗಿ ಬೆಳೆಯಿರಿ. ಈ ದಿನ ವಿದ್ಯಾರ್ಥಿ ವೇತನವನ್ನು ಅಥವಾ ಸ್ಕಾಲರ್ಶಿಪ್ ಅನ್ನು ಏನು ನೀವು ಪಡೆದಿರ್ತೀರಿ, ಆ ಸ್ಕಾಲರ್ಶಿಪ್ ನಿಂದ ಮಾತ್ರ ಅಲ್ಲ, ನಿಮ್ಮ ಶ್ರಮದಿಂದಲೂ ಅತ್ಯಂತ ಉತ್ತಮವಾದ ಪ್ರಜೆಗಳಾಗಿ ನೀವೆಲ್ಲರೂ ಬೆಳೆಯಿರಿ. ಹಾಗಾಗಿ ನೀವು ಆಗಮಿಸಿದ ವಿದ್ಯಾರ್ಥಿ ಮಿತ್ರರಿಗೂ, ಅವರನ್ನು ಕರೆತಂದ ಅಧ್ಯಾಪಕ ವೃಂದದವರಿಗೂ ಮತ್ತು ಅಲ್ಲಿಯ ನಿಮ್ಮ ಶಾಲಾ ಕಾಲೇಜುಗಳ ಪ್ರಾಧ್ಯಾಪಕರಿಗೆ, ಅಧ್ಯಾಪಕ ಮಿತ್ರರಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಮಾತ್ರ ಇನ್ನೂ ಸ್ವಲ್ಪ ಜೋರಾಗಿ ಚಪ್ಪಾಳಿದ್ದಾರೆ. ಎಲ್ಲರಿಗೂ ನಿಮಗೆ ಧನ್ಯವಾದಗಳು. ನಮ್ಮ ಆಹ್ವಾನವನ್ನು ಮನ್ನಿಸಿ ಎಲ್ಲ ರೊಟೇರಿಯನ್ಸ್ ಇದ್ದಾರೆ ಇಲ್ಲಿ, ರೊಟೇರಿಯನ್ಸ್ ಮತ್ತು ಆನ್ಸ್ ಗಳು ಬಂದಿದ್ದಾರೆ. ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ರಾಮ್ಕಿ ಅವರೊಂದಿಗೆ, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರೊಂದಿಗೆ ದೂರದ ಮೈಸೂರಿನಿಂದ ಡಾಕ್ಟರ್ ಪ್ರಹ್ಲಾದ್ ಮತ್ತು ಅವರ ಉಮೇಶ್ ಅವರು ಬಂದಿದ್ದಾರೆ. ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವ ಉಳ್ಳವರು. ನಮ್ಗೆ ಅವರು ಯಾಕೆ ಅಲ್ಲಿ ನಾವು ಓಷನ್ ಪಲ್ ಅಲ್ಲಿ ನಿಂತಿದ್ದೆವು. ಅಲ್ಲಿಂದ ಹೊರಡುವಾಗ ನಮ್ಮ ಒಂದು ಗೆಸ್ಟ್ ಸ್ವಲ್ಪ ಲೇಟ್ ಆಗಿತ್ತು. ಆದ್ರೆ ಅವರು ಆಕಾಶ ನೋಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವ್ರ ಮುಖದಲ್ಲಿ ಏನು ಟೆನ್ಷನ್ ಇರ್ಲಿಲ್ಲ. ಯಾಕಂದ್ರೆ ಈಗ ನಂಗೆ ಗೊತ್ತಾಯ್ತು ಯಾಕೆ ಆಕಾಶ ನೋಡ್ತಿದ್ರು ಅಂತ. ನೋಡಾಗ ರಾಮ್ಕಿ ಅವರೊಟ್ಟಿಗೆ ಬಂದವರು. ನಾವೆಲ್ಲರೂ ನಿಮ್ಮ ಆದರ್ಶವನ್ನು ಪಾಲಿಸುತ್ತೇವೆ ಡಿಜಿ ಸರ್. ನಾವು ಪ್ರತಿದಿನ ಇನ್ನು ಬೆಳಿಗ್ಗೆದ್ದು ಅಥವಾ ನನ್ನ ಹೆಂಡತಿಯೊಟ್ಟಿಗೆ ನಂದು ಗಲಾಟೆ ಆದ್ರೂ ತೊಂದರೆ ಇಲ್ಲ, ಮೇಲೆ ಒಂದ್ಸಲ ನೋಡಿ ನಾವೆಲ್ಲರೂ ನಿಮ್ಮ ಆದರ್ಶವನ್ನು ಪಾಲಿಸುತ್ತೇವೆ ಅಂತ ಹೇಳ್ತಾ, ನೀವು ಅಲ್ಲಿ ದೂರದಿಂದ ಆಗಮಿಸಿದ್ರಿ, ನಿಮಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇಲ್ಲಿ ಪತ್ರಕರ್ತ ಮಿತ್ರರು ಅನೇಕರು ಆಗಮಿಸಿದ್ದೀರಿ. ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಮತ್ತು ಮುದ್ರಣ ಮಾಧ್ಯಮದಲ್ಲಿ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಇಡೀ 3181 ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪತ್ರಿಕಾ ಪ್ರಕಟಣೆಯುಳ್ಳ ಕ್ಲಬ್ ಅಂತ ಹೇಳಿದ್ರೆ ಬೆಳ್ತಂಗಡಿ ರೋಟರಿ ಕ್ಲಬ್ ಅಂತೆ ಕಳೆದ ವರ್ಷ. ಈ ವರ್ಷ ಅದಕ್ಕಿಂತ ಸ್ವಲ್ಪ 450 ಪತ್ರಿಕಾ ಪ್ರಕಟಣೆಗಳು ಕಂಡಿದೆ, ಬೇರೆ ಬೇರೆ ಪ್ರಕಟಣೆಗಳು. ಈ ಸಲ 500ರ ಗುರಿಯನ್ನು ದಾಟುವಲ್ಲಿ ನಿಮ್ಮ ಸಹಕಾರವನ್ನು ಕೇಳಬೇಕು ಅಂತ ಹೇಳ್ತಾ, ಪತ್ರಿಕಾ ರಂಗದ ಭೀಷ್ಮರಿಂದ, ನಮ್ಮ ಬೆಳ್ತಂಗಡಿ ತಾಲೂಕಿನ ಭೀಷ್ಮರಾದ ಪೂರ್ಣಿ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಎಲ್ಲ ಸಲ ನಮ್ಗೆ ಮರ್ತೋಗುದು, ಆದ್ರೆ ಇಲ್ಲಿ ಇವತ್ತು ನಮ್ಮ ಈ ಸಮಾರಂಭವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿದ ಧನಂಜಯ ಸರ್ಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೆಲವು ಸಲ ನಿಮ್ಮ ಮಾತುಗಳಿಂದ ಇಲ್ಲಿ ಸ್ಟೇಜಲ್ಲಿ ಕೂತ್ಕೊಳ್ಳಿದವರು ಭಾವುಕರಾಗಿದ್ದಾರೆ. ಆದ್ರಿಂದಾಗಿ ನೀವು ನಿಮ್ಮ ಭಾವನೆಗಳ ಆ ಭಾವುಕತನದಿಂದ ಇನ್ನೂ ಹೆಚ್ಚು ಅನುದಾನಗಳು ನಮಗೆ ದೊರೆಯಲಿ ಮತ್ತು ರೋಟರಿ ಕ್ಲಬ್ ಬೆಳ್ತಂಗಡಿ ಎನ್ನುವಂಥದ್ದು ಅತ್ಯಂತ ಉತ್ಕೃಷ್ಟವಾದ ಸಂಸ್ಥೆ ಎಂದು ಬೆಳಗಲಿ ಎಂದು ಹೇಳುತ್ತಾ, ಮತ್ತು ಇಲ್ಲಿ ಪರೋಕ್ಷವಾಗಿ ನಮ್ಮ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಉಪ ಪ್ರಾಂಶುಪಾಲರಾದ ನಂದ ಮೇಡಮ್ ಇದ್ದಾರೆ. ಅವರು ಈಗ ಉಪ ಪ್ರಾಂಶುಪಾಲ, ಅವರು ಸಣ್ಣ ಹುಡುಗಿ ಆಗಿರುವಾಗ ನನ್ನ ಕ್ಲಿನಿಕ್ ಟ್ರೀಟ್ಮೆಂಟ್ಗೆ ಬರ್ತಿದ್ರು. ಈಗ ಎಷ್ಟೋ ಎತ್ತರಕ್ಕೆ ಬೆಳೆದಿದ್ದಾರೆ.
ಹಾಗಾಗಿ ನಿಮಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಯಾರಿಗಾದರೂ ಬಿಟ್ಟೋಗ್ಲಿಲ್ಲಲ್ಲ ಸರ್? ಅಧ್ಯಕ್ಷರಿಗೆ ನಮ್ಮ ಅಧ್ಯಕ್ಷರು ಏಕ ವ್ಯಕ್ತಿ ಪ್ರದರ್ಶನದಂತೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಅಧ್ಯಕ್ಷರೊಟ್ಟಿಗೆ ಅವರ ಸಹಧರ್ಮಿಣಿ ಗೀತಾ ಮೇಡಮ್ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುರೇಶ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಾನು ಇಷ್ಟರವರೆಗೆ ಧನ್ಯವಾದ ಸಮರ್ಪಣೆಗೆ ಇಷ್ಟು ಮೌನವಾಗಿ ಕೂತ್ಕೊಂಡಂತ ಸಭೆಯನ್ನು ನಾನು ನೋಡ್ಲಿಲ್ಲ. ಹಾಗಾಗಿ ಮೌನವಾಗಿ ಆಲಿಸಿದಂತ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ ಸಮರ್ಪಣೆಯನ್ನ ನಿರ್ವಹಿಸಿರುವಂತಹ ದಯಾಕರ್ ಅವರಿಗೆ ಆತ್ಮೀಯವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆದ ನಂತರ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ವೇದಿಕೆಯ ಬಳಿಗೆ ಬರಬೇಕು. ನಿಮ್ಮ ಬ್ಯಾಗ್ ಅನ್ನ ಕುರ್ಚಿಯಲ್ಲಿ ಇಡಬಹುದು. ತುಂಬಾ ದುಡ್ಡಿದ್ರೆ ನನ್ನ ಹತ್ರ ಹೇಳಿ, ನಾನು ಮತ್ತು ವಿದ್ಯಾಕುಮಾರ್ ಆ ದುಡ್ಡನ್ನ ತೆಗೆದು ಬೇರೆ ಯಾರಿಗಾದ್ರೂ ಪ್ರೋತ್ಸಾಹಧನ ಕೊಡ್ತೇವೆ. ಭಯ ಪಡೋದು ಬೇಡ. ಎಲ್ಲರೂ ಅಲ್ಲಿ ಕುರ್ಚಿಯಲ್ಲಿ ಇಟ್ಟು ಎಲ್ಲರೂ ಕೂಡ ವೇದಿಕೆ ಹತ್ರ ಬರಬೇಕು. ನಾವು ಫೋಟೋವನ್ನ ತೆಗಿಲಿಕ್ಕಿದ್ದೇವೆ, ಒಂದು ಗ್ರೂಪ್ ಫೋಟೋ, ಚೆನ್ನಾಗಿ ನಗಾಡಬೇಕು. ಎಲ್ಲರೂ ಕೂಡ ವೇದಿಕೆ ಹತ್ರ ಬರಬೇಕು. ಆ ನಂತರ ಎಲ್ರಿಗೂ ಕೂಡ ನಾವು ಸ್ಕಾಲರ್ಶಿಪ್ ಅನ್ನ ಕಾಲೇಜ್ ಬೈ ಕಾಲೇಜ್ ಸಿಸ್ಟಮ್ಯಾಟಿಕ್ ಕೊಡ್ತೇವೆ. ಆ ನಂತರ ನಿಮ್ಗೊಂದು ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸಂಜೆ ಹೊತ್ತು ಹೊಟ್ಟೆಯಲ್ಲಿ ತಾಳ ಹೊಡಿತಾ ಇರ್ತದೆ. ಅಧ್ಯಕ್ಷರು ಬಹಳ ಸುಂದರವಾದಂತಹ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತೆಕೊಂಡು ಆ ನಂತರ ಹೋಗಿ ಲಘು ಉಪಹಾರ ಮಾಡಬೇಕು. ಶುರುವಿಗೆ ಲಘು ಉಪಹಾರ ಕೊಟ್ರೆ ಅಲ್ಲಿ ಕೊಡುವುದಿಲ್ಲ. ಇಲ್ಲಿ ಚೆಕ್ ತಕೊಂಡು ನಂತರ ತಕ್ಕೊಳ್ಬೇಕು. ಚೆಕ್ಕಿನಲ್ಲಿ ಹೆಸರು ಬರೆದದ್ದನ್ನ ದಯವಿಟ್ಟು ಒಮ್ಮೆ ಗಮನಿಸಬೇಕು. ಸ್ಪೆಲ್ಲಿಂಗ್ ಎರರ್ ಆಗಿದ, ಹೆಸರು ಏನಾದರೂ ತಪ್ಪಾಗಿದ, ಅಂತಹ ತಪ್ಪುಗಳಿದ್ರೆ ತಕ್ಷಣ ಅದನ್ನ ಅಬುಬಕ್ಕರ್, ನನ್ನಲ್ಲಿ, ವಿದ್ಯಾಕುಮಾರಲ್ಲಿ ಅಥವಾ ಇಲ್ಲಿರುವ ಯಾವ ರೋಟರಿ ಸದಸ್ಯರ ಗಮನಕ್ಕೂ ನೀವು ತರಬಹುದು. ಮನೆಗೆ ಹೋದ ಮೇಲೆ ಮಾತ್ರ ಕಷ್ಟ ಆಗ್ತದೆ. ಆದ್ರಿಂದ ಗಮನ ಇಟ್ಟು ಅದನ್ನ ಗಮನಿಸಬೇಕು. ನಂತರ ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಹೇಳ್ತೇನೆ, ಎಲ್ಲರೂ ಕೂಡ ಯಾರು ಗಡಿಬಿಡಿ ಮಾಡಬೇಡಿ. ಎಲ್ರಿಗೂ ಚೆಕ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ವಿತರಣೆ ಮಾಡ್ತೇವೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಆದ ಮೊದಲು ಮುಗಿಯುವ ಮೊದಲು ಎಲ್ಲರೂ ವೇದಿಕೆಗೆ ಬಂದು ಫೋಟೋಕ್ಕೆ ಸಹಕರಿಸಬೇಕು. ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಒಂದು ವಿನಂತಿ, ಅವರು ಬರುವಷ್ಟು ಹೊತ್ತು ನೀವು ವೇದಿಕೆಯಲ್ಲಿ ಕುಳಿತು ನಮ್ಮ ಜೊತೆ ಸಹಕರಿಸಬೇಕು ಹೇಳುವಂತಹ ಮನವಿಯನ್ನ ಮಾಡ್ತಾ, ಈಗ ಧನ್ಯವಾದ ಸಮರ್ಪಣೆ ಆಗಿದೆ. ಎಲ್ಲರೂ ರಾಷ್ಟ್ರಗೀತೆಗೆ ನಾವು ಎದ್ದು ನಿಲ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾಳಿನ ದಿನ ಸ್ವಾತಂತ್ರ್ಯೋತ್ಸವ, ಸ್ವಾತಂತ್ರ್ಯದ ಕನಸುಗಳು ನನಸಾಗಲಿ, ಸ್ವಾತಂತ್ರ್ಯದ ಅರ್ಥ ನಮ್ಮ ಮನಸ್ಸಿನಲ್ಲಿ ಸದಾ ಇರಲಿ, ಕರ್ತವ್ಯಗಳನ್ನ ಚೆನ್ನಾಗಿ ಪಾಲಿಸಿ ಅಂತ ಹೇಳುವಂತಹ ಘೋಷಣೆಯನ್ನ ಹೇಳ್ತಾ ಈಗ ರಾಷ್ಟ್ರಗೀತೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा। जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ನಾಳಿನ ದಿನ ಸ್ವಾತಂತ್ರ್ಯೋತ್ಸವ, ಅದರಿಂದ ಎಲ್ಲರಿಂದ ಒಂದು ಘೋಷಣೆಯನ್ನ ನಿರೀಕ್ಷಿಸ್ತೇವೆ ನಾವು. ಬೋಲೋ ಭಾರತ್ ಮಾತಾ ಕಿ. ಏನಿದು, ಕೈಗಳನ್ನ ಮೊಳಗಿಟ್ಟುಕೊಂಡು ದೇಶದ ಬಗ್ಗೆ ಹೆಮ್ಮೆ ಪಡಬೇಕು, ಎದೆ ಉಬ್ಬಬೇಕು. ನಾಳಿನ ದಿನ ಸ್ವಾತಂತ್ರ್ಯ ಸಿಕ್ಕಿದಂತಹ ದಿನ, ಮುಖದಲ್ಲಿ ನಗು ಇರಬೇಕು, ಜೋಶ್ ಇರಬೇಕು. ಏನಿದು? ಕಮಾನ್, ಎರಡು ಕೈಗಳು ಮೇಲೆ ಬರಲಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ. ಧನ್ಯವಾದ. ಎಲ್ಲರೂ ಫೋಟೋಕ್ಕೆ ಬಂದು ಸಹಕರಿಸಬೇಕು. ಮಕ್ಕಳೆಲ್ಲರೂ ಬ್ಯಾಗ್ ಅನ್ನ ಚೇರ್ ಅಲ್ಲಿ ಇಡಿ. ಎಲ್ಲರೂ ನಿಧಾನವಾಗಿ ಬಂದು ಗ್ರೂಪ್ ಫೋಟೋಕ್ಕೆ ಸಹಕರಿಸಬೇಕು.
ಅರ್ಧ ಅರ್ಧ ಮಾಡೋದು ಬೇಕಾದ್ರೆ